ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮೋದಿ ಸರ್ಕಾರದ ಅತ್ಯಂತ ಆಕ್ಟಿವ್ ಮಿನಿಸ್ಟರ್ ಅಲ್ಲಿ ಒಬ್ರು. ಯಾವಾಗೆಲ್ಲ ಸರ್ಕಾರ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೋ, ಯಾವಾಗೆಲ್ಲ ಪಾರ್ಟಿಗೆ ಕಷ್ಟ ಎದುರಾಗುತ್ತೋ ಆಗ ರಕ್ಷಣೆ ಮಾಡೋದಕ್ಕೆ, ಅದನ್ನ ಡಿಫೆಂಡ್ ಮಾಡೋದಕ್ಕೆ ಎಲ್ಲರಿಗಿಂತ ಮೊದಲು ಇವರು ಮೈದಾನಕ್ಕೆ ಇಳಿತಾರೆ. ಪ್ಲೀಸ್ ವೆಲ್ಕಮ್ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್. ಮತ್ತು ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ವರಿಷ್ಠ ಪತ್ರಕರ್ತರಾದ ರಾಹುಲ್ ದೇವ್. ಮತ್ತೆ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೂ ಮೊದಲು, ಆರೋಪ ಹಾಗೂ ವಿಚಾರಣೆಗಳ ಪ್ರಯಾಣ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ರಾಹುಲ್ ದೇವ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ವಿಚಾರಣೆ ಆರಂಭಿಸೋದಕ್ಕೆ. ವಿಚಾರಣೆ ಶುರು ಆಗ್ಲಿ. ಮತ್ತೆ ಪಿಯೂಷ್ ಅವರೇ, ಆರೋಪಗಳ ಸರಣಿಯನ್ನ ಶುರು ಮಾಡೋದಕ್ಕೂ ಮೊದಲು ಮತ್ತೆ ಪ್ರಶ್ನೆಗಳನ್ನ ಕೇಳೋದಕ್ಕೂ ಮೊದಲು ಪಿಯೂಷ್ ಗೋಯಲ್ ಅವರ ಪೊಲಿಟಿಕಲ್ ಕರಿಯರ್ ಕಡೆ ಒಂದು ಸಣ್ಣ ಮುನ್ನೋಟ. ಭಾರತ ಸರ್ಕಾರದ ಸೀನಿಯರ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಮೋದಿ ಸರ್ಕಾರದ ಸಂಕಟ ಮೋಚಕರು. ಪಿಯೂಷ್ ಗೋಯಲ್ ಅವರ ಜವಾಬ್ದಾರಿಗಳ ಲಿಸ್ಟ್ ಸಾಕಷ್ಟು ಉದ್ದ ಇದೆ. ಪಿಯೂಷ್ ಗೋಯಲ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ. ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟರ್ ಕೂಡ. ಪಿಯೂಷ್ ಗೋಯಲ್ ಅವರ ಹತ್ತಿರ ಟೆಕ್ಸ್ಟೈಲ್ ಮಿನಿಸ್ಟ್ರಿಯ ಜವಾಬ್ದಾರಿ ಸಹ ಇದೆ. ಪಿಯೂಷ್ ಗೋಯಲ್ ರಾಜ್ಯಸಭೆಯಲ್ಲಿ ಲೀಡರ್ ಆಫ್ ದ ಹೌಸ್ ಸಹ ಆಗಿದ್ದಾರೆ. ಕಳೆದ 9 ವರ್ಷಗಳಲ್ಲಿ ಪಿಯೂಷ್ ಗೋಯಲ್ ಅವರು ಮೋದಿ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ರೈಲ್ವೆ ಹಾಗೂ ಕೋಲ್ ಮಿನಿಸ್ಟರ್ ಆಗಿದ್ರು, ಪವರ್ ಮಿನಿಸ್ಟರ್ ಕೂಡ ಆಗಿದ್ರು. ಪಿಯೂಷ್ ಗೋಯಲ್ ಸರ್ಕಾರದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಕೆಲಸಗಳಲ್ಲೂ ಸಹ ನಿರಂತರವಾಗಿ ತೊಡಗಿಕೊಂಡಿರುತ್ತಾರೆ. ಪಿಯೂಷ್ ಗೋಯಲ್ ಅವರು 1984ರಲ್ಲಿ ಮೊದಲ ಬಾರಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕಾರಣಕ್ಕೆ ಕಾಲಿಟ್ಟರು. ತಮ್ಮ ಬುದ್ಧಿವಂತಿಕೆ, ಪರಿಶ್ರಮ ಹಾಗೂ ಶ್ರದ್ಧೆಯ ಕಾರಣದಿಂದ ಪಿಯೂಷ್ ಗೋಯಲ್ ಅವರು 2010ರಲ್ಲಿ ಬಿಜೆಪಿಯ ನ್ಯಾಷನಲ್ ಟ್ರೆಜರರ್ನ ಅತಿ ಮುಖ್ಯ ಸ್ಥಾನಕ್ಕೆ ತಲುಪಿದರು. ರಾಜಕಾರಣಕ್ಕೆ ಬರುವ ಮೊದಲು ಪಿಯೂಷ್ ಗೋಯಲ್ ಅವರ ಅಕಾಡೆಮಿಕ್ ರೆಕಾರ್ಡ್ ಸಹ ತುಂಬಾ ಬ್ರಿಲಿಯಂಟ್ ಆಗಿದೆ. ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ಪಿಯೂಷ್ ಗೋಯಲ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ 2nd ರ್ಯಾಂಕ್ ಹೋಲ್ಡರ್ ಆಗಿದ್ದಾರೆ. ಮುಂಬೈ ಯೂನಿವರ್ಸಿಟಿಯಿಂದ ಕಾನೂನು ವಿಭಾಗದಲ್ಲೂ 2nd ರ್ಯಾಂಕ್ ಹೋಲ್ಡರ್ ಆಗಿದ್ದಾರೆ. ಸರ್ಕಾರಕ್ಕೆ ಬರುವ ಮೊದಲು ಪಿಯೂಷ್ ಗೋಯಲ್ ಜನಪ್ರಿಯ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿದ್ದರು. ಇವರು ದೇಶದ ಟಾಪ್ ಕಾರ್ಪೊರೇಟ್ಸ್ಗೆ ಸಲಹೆಗಾರರಾಗಿದ್ದರು. ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿ ಹಾಗೂ ಗ್ರೋತ್ನ ಎಕ್ಸ್ಪರ್ಟ್ ಎಂದು ಹೆಸರು ಮಾಡಿದ್ದಾರೆ. ಫೈನಾನ್ಸ್ ಹಾಗೂ ಬ್ಯಾಂಕಿಂಗಿನ ಅನುಭವ, ಸಂಘಟನೆಯಲ್ಲಿ ಕೆಲಸ ಮಾಡಿದ ಅನುಭವ ಹಾಗೂ ದೊಡ್ಡ ದೊಡ್ಡ ಮಂತ್ರಿ ಪದವಿಯ ಜವಾಬ್ದಾರಿಗಳು ದೇಶ ಹಾಗೂ ವಿದೇಶಗಳಲ್ಲಿ ಪಿಯೂಷ್ ಗೋಯಲ್ ಅವರಿಗೆ ಒಂದು ಹೊಸ ಗುರುತನ್ನು ತಂದುಕೊಟ್ಟಿದೆ. ಆಪ್ಕಿ ಅದಾಲತ್ನಲ್ಲಿ ಪಿಯೂಷ್ ಗೋಯಲ್ ತಮ್ಮ ಪರ ವಾದ ತಾವೇ ಮಂಡಿಸುತ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಪರಿವಾರವಾದ ರಾಜಕೀಯದ ಸಂಕೇತ ಎಂದು. ಪಿಯೂಷ್ ಅವರೇ, ಬಿಜೆಪಿಯವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಪರಿವಾರವಾದದ ವಿರುದ್ಧ ಅಂತ, ವಂಶವಾದದ ವಿರುದ್ಧ ಅಂತ. ಆದ್ರೆ ನಿಮ್ಮ ಮದರ್ ಚುನಾವಣೆಗೆ ನಿಂತಿದ್ರು, 3 ಸಲ MLA ಆಗಿದ್ರು. ಫಾದರ್ ಬಿಜೆಪಿಯ ಟ್ರೆಜರರ್ ಆಗಿದ್ರು, ರಾಜ್ಯಸಭೆ ಮೆಂಬರ್ ಆಗಿದ್ರು, ಅಟಲ್ಜಿ ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ರು. ಸೊ ಇದು ಪರಿವಾರವಾದ ಅಲ್ಲದೆ ಇದ್ರೆ ಇನ್ನೇನು? ರಜತ್ ಅವ್ರೆ, ಪರಿವಾರವಾದ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿನ ಸೀದಾ ಪದವಿ ಮೇಲೆ ತಂದು ಕೂರಿಸ್ಬಿಡ್ತಾರೆ ನೋಡಿ. 2008 ತನಕ ನಾನೊಬ್ಬ ಸಾಧಾರಣ ಮುಂಬೈನ ಮಹಾರಾಷ್ಟ್ರದ ಕಾರ್ಯಕರ್ತ. ಆದ್ರೆ ಪೋಸ್ಟ್ ಅಂಟಿಸ್ತಾ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ. ನಮ್ಮಮ್ಮ ಮನೆಯಲ್ಲೇ ಗೋಂದ್ ತಯಾರು ಮಾಡ್ತಾ ಇದ್ರು, ಯಾಕೆಂದ್ರೆ ಆಗ ನಮ್ಮ ಹತ್ರ ದುಡ್ಡು ಕೂಡ ಇರ್ತಾ ಇರ್ಲಿಲ್ಲ ಗ್ಲೂ ಖರೀದಿ ಮಾಡೋದಕ್ಕೆ. ಸೊ ಪೋಸ್ಟರ್ ಅಂಟಿಸೋದಕ್ಕೆ ಗೋಂದ್ ಮನೇಲಿ ಮಾಡ್ತಾ ಇದ್ವಿ. ಅದನ್ನ ತಗೊಂಡು ನಾವು ರಾತ್ರಿ ಪೋಸ್ಟರ್ ಅಂಟಿಸ್ತಾ ಇದ್ವಿ. ನನ್ನ ಹ್ಯಾಂಡ್ ರೈಟಿಂಗು ಅಷ್ಟು ಚೆನ್ನಾಗಿರ್ಲಿಲ್ಲ, ಸೊ ವಾಲ್ ರೈಟಿಂಗ್ ಸೂಪರ್ವೈಸ್ ಮಾಡ್ತಾ ಇದ್ದೆ. ಅಲ್ಲಿಂದ ನನ್ನ ಪ್ರಯಾಣ ಶುರು ಮಾಡಿದ ನಾನು ನೋಡಿ, ನನಗೆ ಯಾರು ಅಮ್ಮ, ಅಪ್ಪ ಅಥವಾ ಪರಿವಾರದ ಯಾವುದೇ ವ್ಯಕ್ತಿ ನನಗೆ ಬಲವಂತ ಮಾಡೋದಾಗ್ಲಿ, ಫೋರ್ಸ್ ಮಾಡೋದಾಗ್ಲಿ ಮಾಡಿ. 2008ರಲ್ಲಿ ನೀವು ನಿಮ್ಮ ಫಾದರ್ ಹತ್ರ ಹೋಗಿದ್ರಿ ಮತ್ತೆ ಅವ್ರಿಗೆ ಹೇಳಿದ್ರಂತೆ ಪಾಪ ನಿಮ್ಮ ರಾಜ್ಯಸಭೆ ಸೀಟ್ ನನಗೆ ಕೊಡಿಸಿ ಅಂತ.
ಸ್ವಲ್ಪ ಜಾಸ್ತಿನೇ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀರಾ ನೀವು. ನೋಡಿ, ಈ ನ್ಯಾಯಾಲಯಕ್ಕೆ ಬಂದಿದ್ದೀನಿ ಅಂದ್ಮೇಲೆ ನಾನು ಇರೋದನ್ನೇ ಹೇಳಬೇಕು. ಅಂದ್ರೆ ಪಪ್ಪ ಟರ್ಮ್ ಮುಗಿದಾಗ ನನ್ನ ಮನ್ಸಲ್ಲಿ ಒಂದು ಆಸೆ ಅಂತೂ ಇದ್ದೇ ಇತ್ತು. ಆ ಕಾರಣಕ್ಕೆ ನಾನು ಅವ್ರ ಹತ್ರ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಅಂದ್ರೆ ಒಂದ್ ವೇಳೆ ಸಾಧ್ಯ ಆದ್ರೆ ಅಡ್ವಾಣಿ ಅವರಿಗೆ ಒಂದು ಮಾತು ಹೇಳಕ್ಕಾಗತ್ತಾ ಅಂತ. ಅವ್ರು ಆಕ್ಚುಲಿ ಆಗ ನನ್ನ ಮನೆ ಕರೆಸ್ಕೊಂಡ್ರು. ಮತ್ತೆ ಹೆಚ್ಚು ಕಮ್ಮಿ 1 ಗಂಟೆ ಕಾಲ ನನಗೆ ಗೈಡ್ ಮಾಡಿದ್ರು. ಅವರು ಒಂದ್ ವೇಳೆ ನನ್ನ ಸೀಟಲ್ಲಿ ನೀನು ಕೂತ್ಕೊಂಡ್ರೆ ಜೀವನ ಪೂರ್ತಿ ನಿನಗೆ ಏನನ್ಸತ್ತೆ ಅಂತಂದ್ರೆ ರಾಜಕಾರಣದಲ್ಲಿ ನಾನಿದ್ದೆ, ಅದಕ್ಕೆ ಈ ಸ್ಥಾನ ನಿಂಗೆ ಸಿಕ್ತು ಅಂತ. ನಿನ್ನ ಶ್ರಮಕ್ಕೆ, ನಿನ್ನ ಪರಿಶ್ರಮಕ್ಕೆ ಒಂದಲ್ಲ ಒಂದ್ ದಿವಸ ಅವಕಾಶ ಸಿಗುತ್ತೆ. ಸಿಕ್ಕಿದ್ರೆ ಸಿಗ್ಲಿ, ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ನೀನು ಯಾವುದೋ ಸ್ಥಾನಕ್ಕೋಸ್ಕರ ರಾಜಕಾರಣಕ್ಕೆ ಬಂದವನಲ್ಲ. ನಿನಗೆ ಯಾವಾಗ್ಲೂ ಏನಾದ್ರೂ ಮಾಡಕ್ ಒಂದು ಅವಕಾಶ ಬೇಕಿತ್ತು, ಮಾಡಿ ತೋರ್ಸು. ಮತ್ತೆ ಅದಾದ ಕೆಲವೇ ದಿನಗಳಲ್ಲಿ ಹಿ ಗಾಟ್ ಕ್ಯಾನ್ಸರ್ ಅಂಡ್ ಹಿ ಪಾಸ್ಟ್ ಅವೇ. ಸೊ ನನಗೆ ಆಗ ಸಿಗದೆ ಇದ್ದಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಒಂದ್ ವೇಳೆ ಪದವಿ ನನಗೆ ಆಗ ಸಿಕ್ಕಿದ್ದಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಆದ್ರೆ ಇದು ನಿಜನಾ? ನಿಮ್ಮ ಮಮ್ಮಿ ಜನಗಳಿಗೆ ಹೇಳ್ತಿದ್ರು, ಪಿಯೂಷ್ ಅಂತೂ 4 ವರ್ಷ ಇದ್ದಾಗ್ಲಿಂದೇ ಕ್ಯಾಂಪೇನ್ ಮಾಡ್ತಿದ್ದ, ಜನಸಂಘದ ಬಾವುಟನ ಹಂಚ್ತಾ ಇದ್ದ ಅಂತ. ನಾನು ಕೇಳಿದ್ದೀನಿ ಈ ಮಾತನ್ನ. ನಾನು ಬೀದಿಲ್ ನಿಂತ್ಕೊಂಡು ಎಲ್ರನ್ನೂ ಕೇಳ್ತಾ ಇದ್ದಂತೆ, ನೀವ್ ಯಾರಿಗೆ ಓಟ್ ಹಾಕ್ತೀರಾ ಅಂತ. ನಾನಂತೂ ನನ್ನ ಓಟನ್ನ ಭಾರತೀಯ ಜನಸಂಘಕ್ಕೆ ಕೊಡ್ತೀನಿ, ದೀಪದ ಗುರುತಿಗೆ ಓಟ್ ಹಾಕ್ತೀನಿ ಅಂತ. ಆಗ ನನಗಿನ್ನೂ ಓಟ್ ಮಾಡೋ ವಯಸ್ಸಾಗಿಲ್ಲ ಅನ್ನೋ ಅರಿವಿರ್ಲಿಲ್ಲ ನನಗೆ. ಅರಿವೇನೋ ನಿಧಾನವಾಗಿ ಬಂತು. ಆದ್ರೆ ನಾನ್ ಕೇಳಿದ್ದೇನೆಂದ್ರೆ, ನೀವು ಮಗು ಆಗಿದ್ದಾಗ ನೀವು ಎಂಥ ನಾಯಕರ ಮಡಿಲಲ್ಲಿ ನೀವು ಆಡ್ತಿದ್ರಿ ಅಂದ್ರೆ ಅದರಲ್ಲಿ ಸಂಘದ ಗುರು ಗೋಲ್ವರ್ಕರ್ ಜಿ ಇದ್ರಂತೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರಂತೆ. ಸೊ ಆಡ್ತಾ ಆಡ್ತಾ ಆಟ ಕಲ್ತ್ಬಿಟ್ರಿ ಅಂತ ಕಾಣುತ್ತೆ. ಇದು ಖಂಡಿತ ನನ್ನ ಸೌಭಾಗ್ಯ ಅನ್ಬೋದು. ಮತ್ತೆ ಮಾನ್ಯ ಅಟಲ್ ಜಿ ಅವರು ಮನೆಗೆ ಬಂದು ಇರ್ತಾ ಇದ್ರು ನೋಡಿ. ನನ್ನ ನಾಯಕರ ತುಂಬಾ ಡೈಮೆನ್ಷನ್ಸು ಹೊರಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಸಾಮಾನ್ಯ ತುಂಬಾ ಸಂಕೋಚದ ವ್ಯಕ್ತಿಯವರು, ಆದ್ರೆ ಮನೆಯಲ್ಲಿ ಯಾರ ಜೊತೆನೂ ತುಂಬಾ ಮಾತಾಡ್ತಾ ಇರಲಿಲ್ಲ. ನಾನು ಒಂದ್ ದಿವಸ ಮಧ್ಯಾಹ್ನ ನಮ್ಮ ಮನೇಲಿ ಲಿವಿಂಗ್ ರೂಮ್ನಲ್ಲಿ ಗೋಲಿ ಆಡ್ತಾ ಇದ್ದೆ, ಅದೇ ಮಾರ್ಬಲ್ಸ್. ನನಗೆ ಗೊತ್ತೇ ಆಗ್ಲಿಲ್ಲ ಅವ್ರು ಯಾವಾಗ ಬಂದು ಕೂತ್ರು ಅಂತ. ಅವರು ತಮ್ಮ ಮಾಮೂಲಿ ಸ್ಟೈಲ್ ಇರುತ್ತಲ್ಲ, ಪಂಚ ಉಟ್ಕೊಂಡು ಸೀದಾ ಬಂದು ಕೂತ್ಕೊಂಡ್ಬಿಟ್ರು ಚೇರಲ್ಲಿ. ಸ್ವಾಮಿ ಫೇಲ್. ನಾನಂತೂ 2 ಅಡಿ ದೂರಕ್ಕೂ ಗೋಲಿ ಹೊಡೆಯಕ್ಕಾಗ್ತಾ ಇರಲಿಲ್ಲ. ಅವರು ನನ್ನ ಹತ್ರ ಗೋಲಿ ತಗೊಂಡ್ರು. ಮತ್ತೆ ಕೆಲವು ವಿಷಯಗಳು ನೋಡಿ ಮೈಂಡಲ್ಲೇ ಉಳ್ಕೊಂಡ್ಬಿಡುತ್ತೆ. ಅವರು ಈ ಬೆರಳು ಬಳಸ್ಕೊಂಡು ತಮ್ಮ ನೋಡಿ ತೋರು ಬೆರಳಿಂದ 8 ಫೀಟ್ ದೂರ ಗೋಲಿ ಹೊಡೆದ್ರು. ನನಗನ್ಸುತ್ತೆ ಅವತ್ತಿಂದಾನೇ ನಾನು ಅವ್ರಿಗೆ ಫ್ಯಾನ್ ಆಗ್ಬಿಟ್ಟೆ ಅಂತ. ಸಣ್ಣ ಸಣ್ಣ ವಿಷಯಗಳು ತುಂಬಾ ಸಲ ದೊಡ್ಡ ದೊಡ್ಡ ಮೆಸೇಜ್ ಕೂಡ ಕಲ್ಸುತ್ತೆ. ನಮ್ಮನೆಗೆ ದೊಡ್ಡ ದೊಡ್ಡ ನಾಯಕರು ಬರೋರು, ಆದ್ರೆ ಅವರು ಕಾರ್ಯಕರ್ತರೇ ಆಗಿರ್ಲಿ, ನಾಯಕರೇ ಆಗಿರ್ಲಿ, ಎಲ್ರು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ರು, ಒಟ್ಟಿಗೆ ಕೂತಿರ್ತಿದ್ರು, ಒಟ್ಟಿಗೆ ಇರ್ತಾ ಇದ್ರು. ಅದು ನನಗೆ ಅರ್ಲಿ ಲೆಸನ್ಸ್ ಕಲ್ತಂಗಾಯ್ತು ನನಗೆ. ಆದ್ರೆ ನಾನಿವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಈ ಒಂದು ಆಕ್ಷನ್ ನೋಡ್ತಾ ಇದ್ದೀನಿ. ಹೇಗೆ ಅವೆಲ್ಲ ಸಂಸ್ಕಾರಗಳನ್ನ ಅವರು ಸಮಾಜದಲ್ಲಿ, ದೇಶದ ರಾಜನೀತಿಯಲ್ಲಿ ತರ್ತಿದ್ದಾರೆ ಅಂತ. ಅದನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತಾ ಇದೀವಿ, ಕಲಿತಾ ಇದೀವಿ. ಅಟಲ್ ಜಿ ಅವರು ನಿಮ್ಮನ್ನ ಒಂದ್ಸಲ ಅವರ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ರಂತೆ, ನಿಜಾನಾ? ಮತ್ತೆ 2-3 ದಿನ ತನಕ ಸುತ್ತಾಡ್ಸಿದ್ರಂತೆ. ನಾನು ಸ್ಟೂಡೆಂಟ್ ಆಗಿದ್ದೆ, ಸ್ಕೂಲಲ್ಲಿ ಓದ್ತಾ ಇದ್ದೆ. ಆಮೇಲೆ ತುಂಬಾ ಒಳ್ಳೆ ಬಾಟಾದ ಚಪ್ಪಲಿ ಮತ್ತೆ ಬಟ್ಟೆ ಹಾಕೊಂಡು ಆ ಸಮಯದಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋದೆ. ಟಾರ್ಮ್ಯಾಕ್ ಮೇಲೆ ಅವರು ಡೆಲ್ಲಿಯಿಂದ ಬಂದಿದ್ರು. ಮತ್ತಾಗ ಸಾಂಗ್ಲಿ, ಕೊಲ್ಲಾಪುರ ಆ ಕ್ಷೇತ್ರದಲ್ಲಿ 4 ದಿನ ಟೂರ್ ಮೇಲೆ ಬಂದಿದ್ರು. ಅವರು ವಿದೇಶ ಮಂತ್ರಿ ಆಗಿದ್ರು. ಆಮೇಲೆ ಹೀಗೆ ಏರ್ಪೋರ್ಟಲ್ಲಿ ವಿಮಾನ ಟಾರ್ಮ್ಯಾಕ್ ಮೇಲೆ ಅವ್ರು ನನ್ನ ಕೇಳಿದ್ರು, ಏನ್ ಮಾಡ್ತಾ ಇದ್ಯಪ್ಪ ಅಂತ. ಸ್ಕೂಲ್ ರಜಾ ಅಂದೆ. ನನ್ನ ಜೊತೆ ಬಂದ್ಬಿಡು ಅಂತಂದ್ರು. ಐ ವಾಸ್ ಟೇಕನ್ ಅ ಬ್ಯಾಕ್. ಯಾವುದು ಬಟ್ಟೆ ಇರಲಿಲ್ಲ, ಏನು ತಯಾರಿ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಚಿಕ್ಕವರಲ್ಲಿ ನಾವು ಅವ್ರನ್ನ ಚಾಚಾಜಿ ಅಂತ ಕರಿತಾ ಇದ್ವಿ. ಚಾಚಾಜಿ ಅವರ ಪ್ರೀತಿ ಹಂಗಿತ್ತು. ಅವ್ರು ವಿಮಾನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. 4 ದಿನದ ಟೂರ್ ಆಗಿತ್ತು. ಅದರಲ್ಲಿ ನೋಡಿ ಈಗ್ಲೂ ಕಣ್ಮುಂದೆ ಬರ್ತಾ ಇದೆ ಆ ದೃಶ್ಯ ನನಗೆ. ಅಂದ್ರೆ ಅವ್ರ ಜೊತೆಗೆ ಹೋದೆ. ಕೊಲ್ಲಾಪುರದಲ್ಲಿ ಮೊದಲನೇ ಸ್ಟಾಪ್ ಇತ್ತು. ಅಲ್ಲಿ ಅಂಗಡಿಗೆ ಹೋಗಿ ನನಗೆಂದು ಕೊಲ್ಲಾಪುರಿ ಚಪ್ಪಲಿ ಕೊಡಿಸಿದ್ರು, ಕುರ್ತಾ ಪೈಜಾಮ ಕೊಡಿಸಿದ್ರು. ಅವತ್ತಿಂದ 4 ದಿವಸ ಅವ್ರ ಜೊತೆಗೆ ಇದ್ದೆ ನಾನು. ಅದರಲ್ಲಿ ನಡೆದ ಒಂದು ಪ್ರಸಂಗ ನಿಮ್ಗೆ ಹೇಳಲೇಬೇಕು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಲತಾ ಮಂಗೇಶ್ಕರ್ ಅವ್ರದ್ದು, ದೀದಿದು ಸಾಂಗ್ಲಿಲಿ ಒಂದು ಸರ್ಕಾರದ ಕಾರ್ಯಕ್ರಮ ಇತ್ತು.
ಅವಾಗ ನಮ್ಮ ಅಟಲ್ಜಿಯವರು ಹೆಚ್ಚು ಕಮ್ಮಿ 1 ಗಂಟೆ ಕಾಲ ಭಾಷಣ ಮಾಡಿದ್ರು. ಆ ಪೂರ್ತಿ 1 ಗಂಟೆ ಭಾಷಣ ಸಂಪೂರ್ಣವಾಗಿ ಯಾವುದೇ ರಾಜಕಾರಣ ಇಲ್ಲದೆ ಭಾರತದ ಸಂಸ್ಕೃತಿ ಬಗ್ಗೆ, ಭಾರತೀಯ ಕಲೆ ಬಗ್ಗೆ, ಭಾರತದ ಮ್ಯೂಸಿಕ್ ಬಗ್ಗೆ, ಭಾರತದ ಪರಂಪರೆ ಬಗ್ಗೆ 1 ಗಂಟೆ ಕಾಲ ಭಾಷಣ ಮಾಡಿದ್ರು. ಅವ್ರೇನ್ ಮಾತಾಡಿದ್ರು ಅಂತಂದ್ರೆ ನಾನು ಯಾವತ್ತೂ ಮರೆಯಕ್ಕಾಗೋದೇ ಇಲ್ಲ. ಅದನ್ನ ಇವತ್ತು ನಾನು ಮನ್ ಕಿ ಬಾತ್ನಲ್ಲಿ 100ನೇ ಎಪಿಸೋಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ನೋಡ್ತಿದ್ದಾಗ ಅದೇ ಭಾಷಣ ನನಗೆ ನೆನಪಾಯ್ತು. ಅಂದ್ರೆ ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 100 ತಿಂಗಳ ತನಕ ಪ್ರತಿ ತಿಂಗಳು ಜನತೆ ಜೊತೆ ಸಂವಾದ ಮಾಡ್ತಾರೆ. ವಾಸ್ತವದಲ್ಲಿ ಜನತೆಯ ಮನದ ಮಾತನ್ನ ಅವರು ಪ್ರಸ್ತುತಪಡಿಸ್ತಾರೆ, ಜನತೆಯ ಮಧ್ಯೆ ಇಡ್ತಾರೆ. ಮತ್ತೆ 100 ಎಪಿಸೋಡಲ್ಲಿ ಯಾವತ್ತೂ ಒಂದು ಸಲನೂ ಮೋದಿಜಿಯವರು ರಾಜಕೀಯವಾಗಿ ಪ್ರೇರಿತವಾದ ವಿಷಯನ ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ. ಇದೇನ್ ಸಣ್ಣ ಸಾಧನೆ ಅಲ್ಲ. ಒಂದು ಒಳ್ಳೆ ದಿನ ಅಂದ್ರೆ ನಿಮ್ಮನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದ್ರು. ನೀವು ನಂಬರ್ 2 ರ್ಯಾಂಕ್ ತಗೊಂಡಿದ್ರಿ ಅಂತ ಈಗಷ್ಟೇ ಕೇಳಿದ್ವಿ. ನೀವು ಲಾ ಕೂಡ ಮಾಡಿದ್ರಿ. ಸೊ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಇಷ್ಟೊಂದು ಓದ್ಕೊಂಡಿರೋ ವ್ಯಕ್ತಿಗೆ ರಾಜಕೀಯದಲ್ಲಿ ಏನ್ ಕೆಲಸ ಅಂತ? ಆನ್ ದಿ ಕಾಂಟ್ರರಿ, ನಾನು ಇಷ್ಟಪಡೋದು ಮತ್ತು ನನಗೆ ಅರ್ಥ ಆಗದಿರೋದು, ಒಂದು ವೇಳೆ ನೀವು ಪ್ರಧಾನಮಂತ್ರಿ ಮೋದಿಜಿಯವರದು ಓವರ್ ಆಲ್ ಕ್ಯಾಬಿನೆಟ್ ನೋಡಿದ್ರೆ, ಖುದ್ದು ಅವ್ರ ಕೆಲಸ ಮಾಡೋ ರೀತಿ ನೋಡಿದ್ರೆ, ಇದು ನಿಜವಾಗಲೂ ಒಂದು ರೀತಿಲಿ ನಮ್ಮ ಗುರುತು ಅಂತ ಹೇಳ್ಬೋದು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮುಖ್ಯ ನಾಯಕರು ಪ್ರಧಾನಮಂತ್ರಿ ಮೋದಿಜಿ ಆಗಿರಲಿ, ಮಾನ್ಯ ಅಮಿತ್ ಜಿ ಆಗಿರಲಿ, ರಾಜನಾಥ್ ಜಿ ಆಗಿರಲಿ, ಎಲ್ಲರೂ ಒಂದು ರೀತಿನಲ್ಲಿ ದೇಶದ ಸೇವೆನಲ್ಲಿ ಹೇಗೆ ಹೊಸ ಟೆಕ್ನಾಲಜಿನ ಬಳಸ್ಕೋಬಹುದು, ಡಿಜಿಟಲ್ ಪ್ರಪಂಚದ ಪ್ರಯೋಜನನ ಹೇಗೆ ನಾವು ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ, ವಿಶ್ವದಲ್ಲೇ ಕಡೆ ಅತ್ಯಾಧುನಿಕ ವಸ್ತುಗಳು ಭಾರತದಲ್ಲೂ ಆದಷ್ಟು ಬೇಗ ಬರಲಿ ಅಂತ. ನೀವು ಸುಮ್ಮನೆ ಯೋಚಿಸಿ, BS6 ಗಾಡಿಗಳ ಸ್ಟ್ಯಾಂಡರ್ಡ್ ಪರಿಸರಕ್ಕೆ ತುಂಬಾ ಒಳ್ಳೆಯದು. ಯುರೋಪ್ ಮತ್ತೆ ಅಮೆರಿಕಾದಲ್ಲಿ ಈಗಷ್ಟೇ ಲಾಂಚ್ ಮಾಡಿದ್ರು, ಜೊತೆಗೆ ಭಾರತದಲ್ಲೂ ಮಾಡಿದ್ವಿ. ಹಿಂದೆ ಒಂದು ಕಾಲ ಇತ್ತು, ವಿದೇಶದಲ್ಲಿ ಲಾಂಚ್ ಆಗಿ 20 ವರ್ಷ ಆದ ಮೇಲೆ ಭಾರತಕ್ಕೆ ಬರ್ತಾ ಇತ್ತು. 5G ಟೆಕ್ನಾಲಜಿ ಬಹುಶಃ ಎಷ್ಟೋ ಮುಂದುವರೆದಿರೋ ದೇಶಗಳಿಗಿಂತ ಮುಂಚೆ ಭಾರತ ಶುರು ಮಾಡ್ತು. ಮತ್ತಿವತ್ತು ವೇಗವಾಗಿ ಇಡೀ ದೇಶದಲ್ಲಿ ಸ್ವತಃ ಪ್ರಧಾನಮಂತ್ರಿ ಮೋದಿಜಿ ಅದ್ ಹೇಗ್ ಲಾಂಚ್ ಆಗ್ಬೇಕು ಅಂತ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇಂಥ ಬೇರೆ ಬೇರೆ ವಿಷಯಗಳಿಂದಾಗಿ ಇವತ್ತು ಭಾರತದಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟಿದೆ. ಆ ಒಂದು ಆತ್ಮವಿಶ್ವಾಸ ಹುಟ್ಟೋದ್ರ ಹಿಂದೆ ಮೋದಿಜಿಯವರ ಒಂದು ಸಂವೇದನಾಶೀಲ ನೇತೃತ್ವ ಇದೆ. ಅದರ ಜೊತೆಗೆ ಅವರ ಕೆಲಸ ಮಾಡೋ ರೀತಿ ಯಾವ ಪ್ರಕಾರ ಇದೆ ಅಂತಂದ್ರೆ, ಹೊಸ ಉಪಯೋಗ, ಹೊಸ ಅವರು ಕೆಲಸ ಮಾಡುವಂತ ಹೊಸ ವಿಧಾನಗಳನ್ನ ಒಂದು ರೀತಿನಲ್ಲಿ ನನಗನ್ಸುತ್ತೆ ಖುದ್ದು ಒಬ್ಬ ಮ್ಯಾನೇಜ್ಮೆಂಟ್ ಗುರು ತರ. ಆದ್ರೆ ಕೇಜ್ರಿವಾಲ್ ಹೇಳ್ತಾರೆ 4ನೇ ಕ್ಲಾಸ್ ಪಾಸ್ ಅಂತ. ಅವರು ಡಿಗ್ರಿ ತೋರಿಸಿ ಅಂತ ಕೇಳ್ತಿರ್ತಾರೆ. ಅವ್ರ ಡಿಗ್ರಿ ಅಂತೂ ವೆಬ್ಸೈಟ್ ಅಲ್ಲೇ ಇದೆ. ನನಗನ್ಸುತ್ತೆ ನೋಡಿ, ಪ್ರಧಾನಮಂತ್ರಿ ಮೋದಿಜಿ ಅವ್ರ ಕೆಲಸ ಮಾತಾಡುತ್ತೆ. ಅಲ್ಲ, ನೀವು ಯೋಚಿಸಿ, ಅಂದ್ರೆ ಇವರಲ್ಲಿ ಅಂಥದ್ದೇನಿದೆ ಅಂತ. ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಸ್ವತಃ ಈ ಮಾತನ್ನ ಹೇಳ್ತಾರೆ. ನೋಡಿ, ನಾನು ಪ್ರಧಾನಮಂತ್ರಿ ಮೋದಿಜಿಯವರನ್ನ ಭೇಟಿಯಾದಾಗ ಆಗ ನಮ್ಮ ಪೂರ್ತಿ ಮಾತುಕತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಟೆಕ್ನಾಲಜಿ, ಆಮೇಲೆ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್, ಈ ಮಷಿನ್ ಲರ್ನಿಂಗ್, ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇನಂತಾರಲ್ಲ, ಇದ್ರ ಬಗ್ಗೆನೇ ಇರುತ್ತೆ. ಅಂದ್ರೆ ಇಷ್ಟೊಂದು ವ್ಯಾಪಕವಾದ ವಿಚಾರ, ಆಧುನಿಕ ವಿಚಾರ ಯಾವ ವ್ಯಕ್ತಿ ಹತ್ರ ಇದೆಯೋ, ನನಗನ್ಸುತ್ತೆ ಅವರು ನಮ್ಮೆಲ್ಲರ ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತೆ ಇಂಜಿನಿಯರಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಡಿಗ್ರಿಗಿಂತ ತುಂಬಾ ಮುಂದಕ್ಕೆ ಹೊರಟೋಗಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಪ್ರೇಕ್ಷಕರಿಂದ ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನೀವು ಯಾವಾಗ್ಲೂ ಪೂಜೆ ಮಾಡ್ತಾ ಇರೋದನ್ನ ನೋಡ್ತಿರ್ತೀನಿ. ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಬಜರಂಗ್ ಬಲಿ ಭಕ್ತನಾ? ಖಂಡಿತ ನಾನು ಭಕ್ತ. ಪ್ರತಿ ಮಂಗಳವಾರ ನೀವು ನನ್ನ ಹನುಮಾನ್ ಮಂದಿರದಲ್ಲಿ ನೋಡಬಹುದು. ಕೆನಾಟ್ ಪ್ಲೇಸ್ ಅಲ್ಲಿ ಇದೆಯಲ್ಲ, ಅಲ್ಲಿ ಪ್ರತಿ ಶನಿವಾರ ನಮ್ಮ ನ್ಯಾಯ ಮಾರ್ಗದಲ್ಲಿ ಹನುಮಾನ್ ಮಂದಿರ ಇದೆ. ಈ 2 ಮಂದಿರದಲ್ಲಿ ನೀವು ನನ್ನ ಪ್ರತಿ ಮಂಗಳವಾರ ಮತ್ತೆ ಪ್ರತಿ ಶನಿವಾರ ನೋಡ್ಬೋದು. ಮತ್ತೆ ಪ್ರಪಂಚದಲ್ಲಿ ನಾನು ಎಲ್ಲೇ ಹೋದ್ರೂ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ನೋಡಿ, ಒಂದು ವೇಳೆ ನಮ್ಮ ಮಂದಿರ ಏನಾದ್ರು ಇದ್ರೆ ಅಲ್ಲಿ ಖಂಡಿತ ಹೋಗ್ತೀನಿ. ಲಂಡನ್ನಿನ ಸ್ವಾಮಿ ನಾರಾಯಣ ಮಂದಿರಕ್ಕೆ ಹೋಗಿದ್ದೇನೆ, ಸಿಡ್ನಿನಲ್ಲೂ ಹೋಗಿದ್ದೇನೆ, ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ. ಒಂದ್ಸಲ ಅಂತೂ ವಾಷಿಂಗ್ಟನ್ ನಲ್ಲಿ ಮಂದಿರ ಹುಡುಕ್ತಾ ರಾತ್ರಿ 1 ಗಂಟೆ ಆಗೋಯ್ತು. ಅಂದ್ರೆ ಮಂದಿರ ಸ್ವಲ್ಪ ದೂರದಲ್ಲಿತ್ತು, ಸಿಗ್ತಾ ಇರಲಿಲ್ಲ. ಆದ್ರೆ ನಾವು 1 ಗಂಟೆ ಡ್ರೈವ್ ಮಾಡ್ಕೊಂಡು ಹೋದ್ವಿ.
ನನಗೆ ತುಂಬಾನೇ ಸಂತೋಷ ಆಯ್ತು. ಭಗವಂತನ ಆಶೀರ್ವಾದ ಸಿಗ್ತಾ ಇದ್ರೆ ಮತ್ತೆ ಬಜರಂಗ್ ಬಲಿಯಿಂದ ನಾವು ಸಂಕಟ ಮೋಚನ ಅಂತೀವಿ. ನನಗನ್ಸುತ್ತೆ ಒಂದ್ ವೇಳೆ ನಾವು ದೇಶದ ಸಂಕಟನ ನಾವು ನಿವಾರಣೆ ಮಾಡಕ್ಕಾದ್ರೆ, ದೇಶನ ಸಂಕಟದಿಂದ ಮುಕ್ತಿ ಮಾಡೋದಾದ್ರೆ ನಾವು ಜನತೆಗೆ ಸೇವೆ ಮಾಡೋ ಕೆಲಸನ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಯಾಕಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕರ್ನಾಟಕದ ಎಲೆಕ್ಷನ್ ನಲ್ಲಿ ಬಜರಂಗ ಬಲಿ ಎಂಟ್ರಿ ಆಗಿದೆ. ಮತ್ ಇದರಿಂದ ಕಾಂಗ್ರೆಸ್ಗೆ ತುಂಬಾ ತಲೆ ಬಿಸಿ ಆಗಿದೆಯಂತೆ. ನೋಡಿ, ಬಜರಂಗ್ ಬಲಿ ಅಂತೂ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾರೆ. ಆದ್ರೆ ಕರ್ನಾಟಕ ಅವರ ಜನ್ಮಭೂಮಿ. ಬಜರಂಗ್ ಬಲಿ ಮೇಲೆ ಜನರ ಭಕ್ತಿ ಇದೆ. ಆದ್ರೆ ತುಂಬಾ ದೌರ್ಭಾಗ್ಯದ ಸ್ಥಿತಿ ಏನು ಅಂತಂದ್ರೆ, ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ದ ಹಾಗೆ ಮೊದಲು ಅವರು ಭಗವಂತ ರಾಮನ್ನ ಬೀಗ ಹಾಕಿಡೋಂತ ಪ್ರಯತ್ನ ಮಾಡಿದ್ರು. ರಾಮ್ ಸೇತು ವಿಷಯ ಬಂದಾಗ ರಾಮ್ ಸೇತು ಇರ್ಲೇ ಇಲ್ಲ ಅಂತ ಹೇಳ್ಬಿಟ್ರು. ರಾಮ್ ಜನ್ಮಭೂಮಿ ವಿಷಯ ಬಂದಾಗ ಪ್ರತಿ ಹೆಜ್ಜೆಗೂ ರಾಮ ಜನ್ಮಭೂಮಿಲಿ ಭಗವಂತ ರಾಮಂದು ಒಂದು ಭವ್ಯ ಮಂದಿರ, ರಾಮ ಮಂದಿರ ಆಗಬಾರ್ದು ಅಂತ ಪ್ರಯತ್ನ ಪಟ್ರು. ಆಮೇಲೆ ಅವತ್ತು ಅವರು ತಮ್ಮ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರಲ್ಲ, ಆಗ ಬಜರಂಗ ದಳ ಅಲ್ಲ. ಬಜರಂಗ ದಳ ಅಂದ್ರೆ ಏನು? ಭಗವಂತ ಹನುಮಂತನಲ್ಲಿ ಭಕ್ತಿ ಇಟ್ಕೊಂಡಿರೋಂಥ ಒಂದು ಸಮಾಜ ಸೇವೆ, ರಾಷ್ಟ್ರಭಕ್ತರ ಸಂಸ್ಥೆ ಅಷ್ಟೇ. ಈಗ ಕಾಂಗ್ರೆಸ್ ಒಂದ್ ವೇಳೆ ಇದೇ ತರ ಹಿಂದೂ ಭಾವನೆಗಳನ್ನ ಪದೇ ಪದೇ ಹಾನಿ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಸಮಾಜದಲ್ಲಿ ತುಷ್ಟೀಕರಣ ತಂದ್ರೆ, ಸಮಾಜನ ಒಡೆಯುವಂಥ ಕೆಲಸ ಮಾಡಿದ್ರೆ, ಸಮಾಜದಲ್ಲಿ ಅರಾಜಕತೆನ ಹರಡುವಂತ ಪ್ರಯತ್ನ ಮಾಡಿದ್ರೆ, ಒಂದ್ ವಿಷಯ ನೆನ್ಪಿಟ್ಕೋಬೇಕು, ಭಾರತದ ಜನತೆ ಬುದ್ಧಿವಂತರು. ನನಗೆ ಗೊತ್ತಿದೆ, ಭಾರತದ ಜನತೆ ಕಾಂಗ್ರೆಸ್ ಕೆಲಸಗಳನ್ನ ನೋಡ್ತಾ ಇದೆ. 2014ರಲ್ಲಿ ಕೇವಲ ಅವರಿಗೆ 44 ಸೀಟ್ನ ಮಾತ್ರ ಕೊಟ್ಟು ಕೂರಿಸ್ಬಿಟ್ರು. ದೇಶನ ಸಂಕಟದಿಂದ ಕಾಪಾಡಿದ್ರು ದೇಶದ ಜನತೆ. ಮತ್ತಿನ್ನು ಮುಂದೆ ಕೂಡ ನಮ್ಮ ಬಜರಂಗ ಬಲಿಯ ಭಾವನೆಗಳನ್ನ ಮುಂದೆ ಇಟ್ಕೊಂಡು ನನಗೆ ಪೂರ್ತಿ ವಿಶ್ವಾಸ ಇದೆ, ದೇಶದ ಮೇಲೆ ಯಾವುದೇ ಸಂಕಟ ಅಥವಾ ಕರ್ನಾಟಕದ ಮೇಲೆ ಯಾವುದೇ ಸಂಕಟ ಬರೋದಕ್ಕೆ ಕರ್ನಾಟಕದ ಜನತೆ ಬಿಡೋದಿಲ್ಲ. ಒಂದಂತೂ ನಿಜಾನೇ, ಅಂದ್ರೆ ಕಾಂಗ್ರೆಸ್ನವರು ಬಜರಂಗ ದಳನ PFI ಜೊತೆ ಈಕ್ವೆಟ್ ಮಾಡಿ ತಪ್ಪು ಮಾಡಿಬಿಟ್ರು. ಆದ್ರೆ ಮೋದಿಜಿ ಇದನ್ನ ಹಿಡ್ಕೊಂಡ್ಬಿಟ್ರು. ಮತ್ತೀಗ ಇಡೀ ಕರ್ನಾಟಕದಲ್ಲೇ ಹನುಮಾನ್ ಚಾಲೀಸಾ ಪಠಿಸ್ತಾ ಇದ್ದಾರೆ ಎಲ್ರು. ನೋಡಿ, ಕಾಂಗ್ರೆಸ್ನವರು ತಪ್ಪು ಮಾಡಿದ್ರು ಅಂತ ನಾನು ಒಪ್ಪೋದಿಲ್ಲ. ಅವರ ಯೋಚನೆನೇ ಆ ಪ್ರಕಾರದ್ದಾಗಿದೆ. ನೀವು ವರ್ಷಗಳಿಂದ ಕಾಂಗ್ರೆಸ್ ಯೋಚಿಸ್ತಾ ಬಂದಿರೋದನ್ನ ನೋಡಿ. ಪ್ರತಿ ಸಲ ಚುನಾವಣೆ ಸೋತಾಗ್ಲೂ ಎಲೆಕ್ಷನ್ ಕಮಿಷನ್ ಬ್ಲೇಮ್ ಮಾಡ್ತಾರೆ. ಯಾವ್ದಾದ್ರು ಮೊಕದ್ದಮೆ ಸೋತಾಗ ನ್ಯಾಯಾಲಯ ಮತ್ತೆ ಕೋರ್ಟ್ ಮೇಲೆ ಪ್ರಶ್ನೆ ಎತ್ತದಕ್ಕೆ ಶುರು ಮಾಡ್ತಾರೆ. ಅವರು ತಮ್ಮ ತಮ್ಮ ಕೆಲಸಗಳಿಂದಾಗಿ ಪಾರ್ಲಿಮೆಂಟಲ್ಲಿ ಅವರ ಸದಸ್ಯತ್ವ ರದ್ದಾದ್ರೆ ಆಗ ದೇಶದ ಪಾರ್ಲಿಮೆಂಟ್ ಮೇಲೇನೆ ಏನೇನೋ ಆರೋಪ ಮತ್ತೆ ಹೇಳಿಕೆ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಕಾಂಗ್ರೆಸ್ ನಂಬಿಕೆ ಏನು ಅಂತಂದ್ರೆ ಐ ಮೀ ಮೈ ಸೆಲ್ಫ್. ಪ್ರಧಾನಮಂತ್ರಿ ಮೋದಿಜಿಯವರ ನಂಬಿಕೆ ಏನು ಅಂತಂದ್ರೆ ನಾನಲ್ಲ ನಾವು. ಇಬ್ಬರ ವಿಚಾರದಲ್ಲೂ ಇರೋ ಅಂತರ ಇಷ್ಟೇನೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಒಬ್ಬ ರಾಜಕಾರಣಿ ಮತ್ತೆ ಮಿನಿಸ್ಟ್ರಿನಲ್ಲಿ ಇದ್ದೀರಾ. ಒಂದ್ ವೇಳೆ ನೀವು ರಾಜಕಾರಣಿ ಆಗಿಲ್ದೆ ಹೋಗಿದ್ದಿದ್ರೆ ಏನಾಗ್ತಾ ಇದ್ರಿ? ಏನು ಅಂದ್ರೆ, ಒಂದ್ ರೀತಿಲಿ ನೋಡಿದ್ರೆ ಒಂದ್ ವೇಳೆ ನಾನು ಹಿಂದಕ್ಕೆ ಹೋಯ್ತು ಅಂತಂದ್ರೆ, ಸೊ 1988 ನಾನು CA ಮತ್ತೆ ಲಾ ಎರಡು ಮುಗಿಸಿದಾಗ 87 ನಾನು ಎರಡನ್ನೂ ಮಾಡಿದ್ದು. ಸೊ 88 ನಾನು ಒಂದು ವಿದೇಶಿ ಪ್ರೆಸೆಂಟ್ ಯೂನಿವರ್ಸಿಟಿಲಿ ವಾರ್ಟನ್ ಅಲ್ಲಿ ಅಪ್ಲೈ ಮಾಡಿದ್ದೆ. ನನಗೆ PhD ಮಾಡೋದಕ್ಕೆ ಅಡ್ಮಿಷನ್ ಸಿಕ್ಕಿತ್ತು, PhD ಇನ್ ಸ್ಟ್ರಾಟಜಿ. ಆಗ ಆ ಸಮಯದಲ್ಲಿ ನನ್ನ ಕೆಲಸದಲ್ಲಿ ಒಂದಷ್ಟು ಅಡಚಣೆ ಬಂದಿತ್ತು. ಫ್ಯಾಕ್ಟ್ರಿ ಶುರು ಮಾಡಿದ್ದೆ, ಆಗ್ತಾನೆ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡಿದ್ದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂದ ಶುರು ಮಾಡಿದ್ದು. ನನಗಿನ್ನು ನೆನಪಿದೆ, ಆಗ ನಾನಿನ್ನು ಓದ್ತಿರೋವಾಗ್ಲೇ ಜೊತೆಗೆ ಒಂದು ಚಿಕ್ಕ ಫ್ಯಾಕ್ಟ್ರಿನ ಶುರು ಮಾಡಿದ್ದೆ. 19,80,000 ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್ ಆಗಿತ್ತದು. ಅದು ಕೂಡ ನಮ್ಮ ಅಪ್ಪಾಜಿಯವರ ಪೆನ್ಷನ್ ದುಡ್ಡು ಬಂದಿತ್ತು, ಪ್ರಾವಿಡೆಂಟ್ ಫಂಡ್ ಬಂದಿತ್ತು. ಪೆನ್ಷನ್ನ ಕಮ್ಯೂಟ್ ಮಾಡಿದ್ರು. ಆಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್ ಸಿಕ್ಕಿತ್ತು. ಅದೇ ನನಗೆ ಕ್ಯಾಪಿಟಲ್ ಆಯ್ತು. ಆಗ ಫ್ಯಾಕ್ಟ್ರಿ ಶುರು ಮಾಡಿದ್ದೆ. ಅದರಲ್ಲೊಂದು ಸಮಸ್ಯೆ ಬಂತು, ನಾನಾಗ ಹೋಗಕ್ಕಾಗಿರ್ಲಿಲ್ಲ. ಸೊ ಬಹುಶಃ ಒಂದ್ ವೇಳೆ ಅಲ್ಲಿಗೆ ಹೋಗಿದ್ದಿದ್ರೆ ನಾನು ಯಾರಿಗೊತ್ತು ಪ್ರೊಫೆಸರ್ ಆಗ್ಬಿಡ್ತಿದ್ನೋ ಏನೋ. ಅಥವಾ ಒಂದ್ ವೇಳೆ ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿದ್ದಿದ್ರೆ ಇನ್ನು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಿದ್ರೇನೋ. ನೋಡಿ, ನಾನು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಒಳ್ಳೆ ದುಡ್ಡು ಸಂಪಾದಿಸಿದ್ದೆ ಅನ್ನೋ ಮಾತು ನಿಜಾನೇ. ನನಗೆ ಒಳ್ಳೆ ಸಫಲತೆ ಸಿಕ್ಕಿತ್ತು. ಆದ್ರೆ ನನಗನ್ಸುತ್ತೆ ಇವತ್ತು ಅದೇ ನನಗೆ ಅತಿ ದೊಡ್ಡ ತಾಕತ್ತು ಅಂತ. ಯಾಕೆಂದ್ರೆ ನನ್ನ ಪರಿವಾರದ ಖರ್ಚಿಗೆ, ನನ್ನ ಮನೆ ಸಂಭಾಳಿಸೋದಕ್ಕೆ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ನಾನಿವತ್ತು ಯೋಚಿಸೋ ಅಷ್ಟಿಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಆ ಒಂದು ಕ್ಯಾಪಿಟಲ್ ಇದೆ.
ಮತ್ತೆ ಪಬ್ಲಿಕ್ ಡೊಮೇನ್ನಲ್ಲಿದ್ದೀನಿ. 2010ರಲ್ಲಿ ನಾನು ಸಂಸದ ಆದಾಗ್ನಿಂದಲೂ ವರ್ಷಾನುಗಟ್ಲೆಯಿಂದ ನಾನು ದಿನವಿಡೀ ನನ್ನ ಕರ್ತವ್ಯವನ್ನ ಮಾಡ್ತಾನೆ ಬಂದಿದ್ದೀನಿ. ಜೊತೆಗೆ ಯಾವಾಗೆಲ್ಲ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಅವಶ್ಯಕತೆ ಇದೆಯೋ ಮೀಟಿಂಗ್ಗಳಿಗೆ ಹೋಗ್ಬೇಕಾಗಿತ್ತು, ಜೊತೆಗೆ ಮಾಡ್ತಾ ಇದ್ದೆ. ಆದ್ರೆ ಯಾವಾಗ ನನಗೆ ಅವಕಾಶ ಸಿಕ್ತೋ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜನಸೇವೆ ಮಾಡೋದಕ್ಕೆ ನನಗೆ ಯಾವಾಗ ಅವಕಾಶ ಕೊಟ್ರೋ ಆಗ ನಾನು ಸ್ವಾಭಾವಿಕವಾಗಿ ಸಂಪಾದನೆ ನಿಂತು ಹೋಗಿದೆ. ಆದ್ರೆ ಪರ್ಯಾಯವಾಗಿ ಕ್ಯಾಪಿಟಲ್ ಇರೋ ಕಾರಣಕ್ಕೆ ಒಂದು ಒಳ್ಳೆ ಜೀವನನೂ ಕಳಿಬಹುದು, ಪರಿವಾರನೂ ಸಂಭಾಳಿಸಬಹುದು. ಅವರ ಪಾಲನೆ, ಪೋಷಣೆ, ಅವರ ವಿದ್ಯಾಭ್ಯಾಸನೂ ಒಳ್ಳೆ ರೀತಿಯಲ್ಲಿ ಮಾಡಕ್ಕಾಯ್ತು. ಅದರಿಂದ ಇವತ್ತು ನಾನು ಎಲ್ಲಾ ರೀತಿನಲ್ಲೂ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದೀನಿ ನನ್ನ ಜೀವನನ. ಆದ್ರೆ ನೀವು ಮುಂಬೈಯಲ್ಲಿ ವಾಸ ಮಾಡ್ತಿದ್ರಿ, ನೋಡೋದಕ್ಕೂ ಹ್ಯಾಂಡ್ಸಮ್ ಇದ್ದೀರಾ. ಸಿನಿಮಾ ಹುಚ್ಚು ಬೇರೆ ಇದೆ ನಿಮ್ಗೆ. ಯಾವತ್ತೂ ಅನ್ನಿಸ್ತಿಲ್ವಾ ಹೀರೋ ಆಗ್ಬಿಡೋಣ ಅಂತ? ಫಿಲ್ಮ್ ಹುಚ್ಚಂತೂ ತುಂಬಾನೇ ಇದೆ. ಆಮೇಲೆ ಖುಷಿ ವಿಷಯ ಏನು ಅಂತಂದ್ರೆ ನಾನು 3 Idiots ಥರದವನಲ್ಲ. ತಪ್ಪಾದ ಪ್ರೊಫೆಷನ್ಗೆ ಹೊರಟೋಗೋದಕ್ಕೆ ನನಗೆ ಆಕ್ಟಿಂಗ್ದು ABCDನೂ ಗೊತ್ತಿಲ್ಲ. ನನ್ನ ಡೈಲಾಗ್ ಡೆಲಿವರಿ ತುಂಬಾ ಕೆಟ್ಟದಾಗಿದೆ. ನನಗೆ ಗಂಟ್ಲಿನ ತೊಂದರೆನೂ ಇದೆ. ಸೊ ನಾನು ಯಾವತ್ತೂ ಅಪ್ಪಿತಪ್ಪಿನೂ ಫಿಲ್ಮ್ ಮಾಡೋ ಆಸೆನ ಇಟ್ಕೊಂಡಿಲ್ಲ, ಕನಸನ್ನು ಕಂಡಿಲ್ಲ, ಪ್ರಯತ್ನನೂ ಮಾಡಲ್ಲ. ನಾನು ಯಾವ ಕೆಲಸದಲ್ಲಿದ್ದೀನೋ ಅದರಲ್ಲೇ ನನಗೆ ತುಂಬಾ ಸಂತೋಷ ಸಿಕ್ಕಿದೆ ಅಂತ ನಂಗೆ ಗೊತ್ತು. ಮತ್ತೆ ನನ್ನ ಮಟ್ಟಿಗಂತೂ ಜೀವನ ಮರಣ ಎಲ್ಲ ಈಗ ಒಂದೇ. ಅಂದ್ರೆ ಹೇಗೆ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ದೃಢ ಸಂಕಲ್ಪ ಏನಿದೆ, ಮುಂದಿನ 25 ವರ್ಷದಲ್ಲಿ ಭಾರತದ ಅಮೃತ ಕಾಲದಲ್ಲಿ ಭಾರತನ ಒಂದು ಮುಂದುವರೆದ ದೇಶ ಮಾಡಬೇಕು, ಒಂದು ಸಮೃದ್ಧ ದೇಶ ಮಾಡಬೇಕು, ಅದನ್ನ ಪ್ರತಿ ವ್ಯಕ್ತಿಗೂ ತಲುಪಿಸ್ಬೇಕು. ಪೀಯೂಷ್ ಅವರೇ, ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಪೀಯೂಷ್ ಗೋಯಲ್ ಅವರ ಮೇಲೆ ಜನತೆಯ ಆರೋಪ ಹಾಗೂ ವಿಚಾರಣೆಯ ಇನ್ನೊಂದು ಸುತ್ತು. ಅವ್ರ ಮಟ್ಟಿಗೆ ಜೀವನ ಅಂತಂದ್ರೆ ಏನು ಅಂತಂದ್ರೆ ಅದು ಬರೀ ಊಟ ಮಾಡೋದಕ್ಕಷ್ಟೇ ಅಲ್ಲ. ನಮ್ಮಲ್ಲಿ ತುಂಬಾ ಜನ ಪೂರ್ತಿ ಸಮಯ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನನ್ನು ನಾನು ತಪ್ಪಿತಸ್ಥ ಅಂತೀನಿ. ಅಂದ್ರೆ ಮುಂಬೈಗೆ ಹೋದ್ಮೇಲೆ ಪಾವ್ ಭಾಜಿ ತಿನ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ ನಂಗೆ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇರೋದು ಪೀಯೂಷ್ ಗೋಯಲ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪೀಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದ್ರೆ ಇವರ ಮೂಗಿನ ತುದಿಯಲ್ಲೇ ಕೋಪ ಇರುತ್ತದೆ ಎಂದು. ಪೀಯೂಷ್ ಅವರೇ, ನೀವು ತುಂಬಾ ಚಿಕ್ಕವರಿದ್ದಾಗಲೇ ಪೇರೆಂಟ್ಸ್ ನಿಮ್ಗೆ ಹ್ಯಾಪಿ ಅಂತ ಹೆಸರಿಟ್ಟಿದ್ರಂತೆ. ಆದ್ರೆ ಇತ್ತೀಚೆಗೆ ಜನ ಹೇಳ್ತಾ ಇದ್ದಾರೆ ಹ್ಯಾಪಿ ಅವ್ರು ಒಮ್ಮೆ ಕೂಡ ಹ್ಯಾಪಿ ಆಗಿರಲ್ಲ, ತುಂಬಾ ಬೈತಾರೆ ತಮ್ಮ ಆಫೀಸರ್ಸ್ಗೆ ಅಂತ. ನಾನು ಹಂಗೆ ಕಾಣಿಸ್ತೀನ? ರಜಜ್ಜಿ, ದೇಶದ ಜನತೆ ಆಸೆಗಳು, ಅಪೇಕ್ಷೆಗಳು ತುಂಬಾನೇ ಇವೆ. ನಮ್ಮೆಲ್ಲರಿಂದಲೂ ಇದೆ. ಅಧಿಕಾರಿಗಳಿಂದ ಇದೆ, ನನ್ನಿಂದ ಇದೆ, ಎಲ್ಲ ಕಲೀಗ್ಸಿಂದನೂ ಇದೆ. ಮತ್ತೆ ವರ್ಷಾನುಗಟ್ಲೆಯಿಂದ ಈ ದೇಶ ವಂಚಿತ ಆಗಿತ್ತು, ಪೀಡಿತ ಆಗಿತ್ತು. ಎಷ್ಟೋ ಸಾಮಾನ್ಯ ದೈನಂದಿನ ವಸ್ತುಗಳಿಗೋಸ್ಕರ ಜನ ತುಂಬಾ ಒದ್ದಾಡ್ತಾ ಇದ್ರು. ಒಂದು ಸಣ್ಣ ವಿಷಯ ಅಂದ್ರೆ ದೇಶದ ಪ್ರತಿ ಮನೆಯಲ್ಲೂ ವಿದ್ಯುತ್ ಇಲ್ಲ. ಒಂದ್ ವೇಳೆ ನಮಗೆ ಅದನ್ನೂ ಪೂರೈಸಕ್ಕಾಗ್ಲಿಲ್ಲ ಅಂತಂದ್ರೆ, ಮತ್ತೆ ಕೋಟ್ಯಾಂತರ ಮಕ್ಕಳು ವಿದ್ಯುತ್ ಇಲ್ಲದೆ ವಂಚಿತರಾಗಿದ್ದಾಗ ಅದ್ರ ಬಗ್ಗೆ ನೀವು ಅಧಿಕಾರಿಗಳ ಜೊತೆ ಡೀಲ್ ಮಾಡೋವಾಗ ಅಧಿಕಾರಿಗಳನ್ನ ಬೇಗ ಆಕ್ಷನ್ ತಗೊಳ್ಳಿ, ಹಳ್ಳಿಗೂ ವಿದ್ಯುತ್ ತಗೊಂಡು ಹೋಗಿ, ಪ್ರತಿ ಮನೆಗೂ ನೀವು ಜನಗಳಿಗೆ ಸೌಲಭ್ಯ ಸಿಗೋ ತರ ಡಿಮಾಂಡ್ ಮಾಡಿದಾಗ ಅದರಲ್ಲಿ ಯಾರಾದ್ರೂ ಸ್ವಲ್ಪ ಮೈಗಳತನ ಮಾಡಿದ್ರೆ, ಯಾರಾದ್ರೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲ ಯಾರಾದ್ರೂ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಸ್ವಾಭಾವಿಕವಾಗಿ ಕೋಪ ಬರುತ್ತಲ್ವಾ? ನೀವು ಹೇಳ್ತಾ ಇರೋಂಥ ಮಾತು ಸರಿ. ನೀವು ಮನೆಗೂ ವಿದ್ಯುತ್ತನ್ನ ತಲುಪಿಸಿದ್ರಿ. ಮತ್ತೆ ನಂದು ಒಂದು ಎಮೋಷನಲ್ ಕನೆಕ್ಟ್ ಇದೆ. ನಾನು ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಓದಿದ್ದೀನಿ. ಮತ್ತೆ ನಿಮ್ ಫಾದರ್ ವೇಜ್ಜಿ ಅವರ ಪರಿಚಯ ನನಗೆ ಚೆನ್ನಾಗಿತ್ತು. ಅವ್ರು ನನಗೆ ಹೇಳಿದ್ರು ಅವರು ಕೂಡ ಮನೆಯಲ್ಲಿ ವಿದ್ಯುತ್ ಇರಲಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಓದಿದ್ದೆ ಅಂತ. ನಾವೊಂದು ಚಿಕ್ಕ ಮನೆಯಲ್ಲಿ ಅಂಬಾಲ ಚಾವಣಿಲಿ ಪರಿವಾರ ವಾಸ ಮಾಡ್ತಾ ಇತ್ತು. ಆ ಕಾಲದಲ್ಲಿ ವಿದ್ಯುತ್ ಇರಲಿಲ್ಲ. ಸೊ ಸ್ಟ್ರೀಟ್ ಲೈಟ್ ಕೆಳಗೆ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಆ ಥರದಲ್ಲಿ ಅವರು ತಮ್ಮ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂಗ್ ಮಾಡಿದ್ರು. ಆಮೇಲೆ ಅಫ್ಕೋರ್ಸ್ ಬನಾರಸ್ಗೆ ಹೋಗಿ ಅಲ್ಲಿ ಹಿಂದೂ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಮಾಡುವಂಥ ಅವಕಾಶ ಸಿಕ್ತು ಅವ್ರಿಗೆ. ಮತ್ತೆ ಆಮೇಲೆ ಮುಂಬೈನ ದಾರಿ ತೆಕ್ಕೊಳ್ತು, ಮುಂಬೈ ಅವರನ್ನ ಅಪ್ಕೊಳ್ತು. ಮುಂಬೈಯಲ್ಲಿ ನೋಡಿ, ಮುಂಬೈ ಈಸ್ ಅ ಸಿಟಿ ಆಫ್ ಡ್ರೀಮ್ಸ್. ಮುಂಬೈ ಅವರಿಗೆ ಬೇರೆ ಬೇರೆ ಥರದ ಅವಕಾಶಗಳನ್ನ ಕೊಡ್ತು. ಮತ್ತೆ ಇದೇ ಥರ ಒಂದು ತುಂಬಾ ದೊಡ್ಡ ಕೊಡುಗೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ಮೇಲೆ ಮೊದಲನೇ ಸಲ
ಒಬ್ಬ ಸಂವೇದನಾಶೀಲ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ರು. ನೋಡಿ, ಅವರ ಮನಸ್ಸಲ್ಲಿ ನೋವಿತ್ತು. ಅಂದ್ರೆ ನಮ್ಮ ಅಮ್ಮ, ನಮ್ಮ ಅಕ್ಕಂದ್ರು, ಹೆಣ್ಮಕ್ಕಳಿಗೆ ಶೌಚಾಲಯದಂತ ಒಂದು ತುಂಬಾ ಬೇಸಿಕ್ ಅಮ್ಯುನಿಟಿ, ಬೇಸಿಕ್ ನೀಡ್, ಅದರಿಂದಲೂ ವಂಚಿತರನ್ನಾಗಿಟ್ಟಿದ್ರು. ಅಲ್ಲ, ದೇಶದ 50% ವಾಸಿಗಳು ಟಾಯ್ಲೆಟ್ ಇಲ್ದೆ, ಶೌಚಾಲಯ ಇಲ್ದೆ 2014 ತನಕ ಹೊಲಗಳಿಗೆ ಹೋಗೋದು ತುಂಬಾ ತುಂಬಾ ನಾಚಿಕೆಗೇಡಿನ ವಿಷಯ ಇದು. ಮತ್ತೆ ಈ ನಾಚಿಕೆಗೇಡು ಪೂರ್ತಿ ದೇಶದ್ದಾಗಿತ್ತು, ನಮ್ಮೆಲ್ಲರದು ಆಗಿತ್ತು. ಆದ್ರೆ ಇಷ್ಟೊಂದು ಸರ್ಕಾರಗಳು ಬಂದು, ಪೀಳಿಗೆಯಿಂದ ಪೀಳಿಗೆಗೆ ಬಂದು ಪರಿವಾರ ಸರ್ಕಾರಗಳನ್ನ ನಡೆಸ್ತು. ಯಾರ ಮನ್ಸಲ್ಲಾದ್ರೂ ಕೊನೆಗೆ ಬಿಡಿ, ಅವ್ರಿಗಿದೆಲ್ಲ ಅರ್ಥನೂ ಆಗಲ್ಲ, ಅವರಂತೂ ತುಂಬಾ ಪ್ರಿವಿಲೇಜ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದವರು. ಇವೆಲ್ಲ ಮೋದಿಜಿ ಅವರಂತೂ ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ನಿಂದ ಬಂದವರು. ಅವರು ತುಂಬಾನೇ ಬಡತನದಿಂದ ಬಂದವರು. ಅವರು ಹಳ್ಳಿ ಸ್ಕೂಲ್ಗೆ ಹೋಗ್ತಾ ಇದ್ರು. ಲಿಟ್ರಲಿ ಒಂದು ಸಾಮಾನ್ಯ ಪರಿವಾರದ ಸಣ್ಣ ಪುಟ್ಟ ತೊಂದರೆಗಳು, ಸಾಮಾನ್ಯ ಪರಿವಾರದಲ್ಲಿ ಏನ್ ನೋಡ್ತಾ ಇದ್ರೋ ಆ ಒಂದು ಸಂವೇದನಾಶೀಲ ವ್ಯಕ್ತಿತ್ವದ ಪರಿಚಯ ಆಗಿದ್ದು ಇವತ್ತು ದೇಶದಲ್ಲಿ ಪ್ರತಿ ಮನೆಯಲ್ಲೂ ಅವಶ್ಯಕವಾದ ಶೌಚಾಲಯ ಇದೆ, ಪ್ರತಿ ಮನೆಯಲ್ಲೂ ವಿದ್ಯುತ್ ಇದೆ, ಡಿಜಿಟಲ್ ಕನೆಕ್ಟಿವಿಟಿ ದೇಶದ ಮೂಲೆಯಲ್ಲೂ ಇದೆ, ಹಳ್ಳಿಯ ಪ್ರತಿ ಮನೆ ತನಕನೂ ರಸ್ತೆಗಳಾಗಿವೆ. ಇವತ್ತು ಎಂಥ ಸ್ಥಿತಿ ಇದೆ ಅಂತಂದ್ರೆ, ದೇಶದಲ್ಲಿರುವಂತಹ ಪ್ರತಿ ಮನೆಯಲ್ಲೂ ನಲ್ಲಿನಲ್ಲಿ ಪ್ರತಿನಿತ್ಯ ನೀರು ಬರುತ್ತೆ. ಒಂಥರದಲ್ಲಿ ಹೇಳ್ಬೇಕು ಅಂದ್ರೆ, ದೇಶದ ಜನಗಳ ಸಾಮಾನ್ಯ ಅವಶ್ಯಕತೆಗಳೇನಿದೆಯೋ 3.5 ಕೋಟಿ ಕುಟುಂಬಗಳಿಗೆ ತಮ್ಮದೇ ಸ್ವಂತ ಮನೆ, ಒಂದು ಅರ್ಥದಲ್ಲಿ 3.5 ಕೋಟಿ ಕುಟುಂಬಗಳನ್ನ ಲಕ್ಪತಿ ಮಾಡಿಬಿಟ್ರು. ಆಮೇಲೆ ಇಡೀ ಸರ್ಕಾರನೇ ಇಳಿದ್ಬಿಡುತ್ತೆ ಪ್ರಧಾನಮಂತ್ರಿ ಮೋದಿಜಿಯವರ ಪ್ರೇರಣೆಯಿಂದ, ಅವರ ಮಾರ್ಗದರ್ಶನದಲ್ಲಿ ಅವರ ಕಾರ್ಯಕ್ರಮನ ಮನೆಗೂ ತಲುಪಿಸೋದಿಕ್ಕೆ. ಇವ್ರು ಕೆಲಸ ಮಾಡೋ ರೀತಿನ ಎಲ್ಲರೂ ಇಷ್ಟಪಡೋದಿಲ್ಲ. ನೀವು ಆಫೀಸರ್ಸ್ನ ಅರ್ಧ ರಾತ್ರಿಲೂ ಎಬ್ಬಿಸ್ಬಿಡ್ತೀರಾ, ಯಾರಿಗೋ ರಾತ್ರಿ 2 ಗಂಟೆನಲ್ಲೇ ಕಾಲ್ ಮಾಡ್ಬಿಡ್ತೀರಂತೆ. ಅದೇನು ಅಂತಂದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದೇ ಪದೇ ನಮ್ಮೆಲ್ರಿಗೂ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ. ನೀವೆಷ್ಟು ಗಂಟೆ ಕೆಲಸ ಮಾಡ್ತಿರೋ ಅದಕ್ಕಿಂತ 1 ಗಂಟೆ ಜಾಸ್ತಿ ನಾನು ಕೆಲಸ ಮಾಡ್ತೀನಿ. ಮತ್ತೆ ಸಮಯ ಕಡಿಮೆ ಇದೆ, ಕೆಲಸ ತುಂಬಾ ಇದೆ, ದೇಶದ ಆಸೆಗಳು ತುಂಬಾ ಇದೆ, ನಮ್ಮೆಲ್ಲರ ಮೇಲೂ ಜನರ ಭರವಸೆಗಳು ಮನೆ ಮಾಡಿದೆ. ಆಮೇಲೆ ನನಗನ್ಸುತ್ತೆ ನಾವೆಲ್ಲರೂ 24 ಗಂಟೆ ತಯಾರಾಗಿರ್ಬೇಕು ಅಂತ. ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ನನ್ನ ಇಂಟರ್ನಲ್ ರೀಡಿಂಗ್ ಮತ್ತೆ ಫೈಲ್ಸ್ ಎಲ್ಲ ರಾತ್ರಿ ನೋಡ್ಬೇಕು, ಸ್ವಲ್ಪ ಟೈಮ್ ಉಳಿಸ್ತಾ ಇದ್ದೀನಿ. ಆಫೀಸರ್ಸ್ ಏನಿದ್ದಾರೆ, IAS ಇರ್ಬೋದು, IPS ಇರ್ಬೋದು, ನೀವ್ ಈ ರೀತಿ ರಾತ್ರಿ ಎಬ್ಬಿಸ್ಲಿ ಅಂತ ಅವರೇನು ಸರ್ವಿಸ್ಗೆ ಬಂದಿಲ್ಲ ಅಲ್ಲ? ಇಲ್ಲ ನೋಡಿ, ನಮಗೂ ಏನು ಮನ್ಸಿಲ್ಲ ರಾತ್ರಿ ಯಾರನ್ನು ಎಬ್ಬಿಸ್ಬೇಕು ಅಂತ. ಹೇಳ, ನಾನು ಮಲ್ಗಲ್ಲ, ಮಲ್ಗೋರ್ಗೂ ಬಿಡಲ್ಲ. ಇದು ಗಂಭೀರವಾದ ಆರೋಪ ರಜತ್ಜಿ ಅವರೇ. ನನ್ನ ನಂಬಿಕೆ ಏನು ಅಂತಂದ್ರೆ, ಇವತ್ತು ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೋ ಅವರ ಮನಸ್ಸಲ್ಲೂ ಈ ಒಂದು ಇಚ್ಛೆ ಜಾಗೃತಗೊಂಡಿದೆ. ಇವತ್ತು ನಮ್ಮ ಅಧಿಕಾರಿಗಳು, ಕರ್ಮಚಾರಿಗಳು ಬರ್ತಿದ್ದ ಹಾಗೇನೆ ಈ ಹೊಸ ಕಲ್ಚರ್ ಜೊತೆಗೆ, ಹೊಸ ಯೋಜನೆ ಜೊತೆಗೆ ತಮ್ಮನ್ನ ತಾವು ಹೊಂದಿಸ್ಕೋತಾ ಇದ್ದಾರೆ. ಅಂದ್ರೆ ನಾವು ಜನತೆಗೆ ನಾವು ಡೆಲಿವರ್ ಮಾಡಬೇಕಾಗಿದೆ. ಅಲ್ಟಿಮೇಟ್ಲಿ ಸರ್ಕಾರ ಜೈಕಾರ ಮತ್ತೆ ಘೋಷಣೆಗಳಿಂದ ನಡೆಯೋದಿಲ್ಲ. ಆ ಕಾಲ ಎಲ್ಲ ಹೋಯ್ತು. ಹಿಂದೆ ಕಾಂಗ್ರೆಸ್ ಇದ್ದ ಕಾಲದಲ್ಲಿ ಒಂದು ಚುನಾವಣೆ ಬರ್ತಿದ್ದ ಹಾಗೆ ಅನೌನ್ಸ್ ಮಾಡ್ಬಿಡ್ತಾ ಇದ್ರು, ಈಗ ಈ ಏರಿಯಾದಲ್ಲಿ ರೈಲ್ವೆಗೆ ಸರ್ವೆ ಆಗುತ್ತೆ ಅಂತ. 5 ವರ್ಷ ಆದ್ಮೇಲೆ ಮುಂದಿನ ಚುನಾವಣೆ ಬಂದಾಗ ಅವ್ರಿಗೆ ನೆನಪಾಗುತ್ತೆ, ಅಯ್ಯೋ ಸರ್ವೆ ಆದ್ಮೇಲೆ ಏನು ಆಗಿಲ್ವಲ್ಲಪ್ಪ ಅಂತ. ಆಗ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಅಂತ ಘೋಷಣೆ ಮಾಡ್ತಾರೆ. ಆಮೇಲೆ ಮತ್ತೆ 5 ವರ್ಷ ಆದ್ಮೇಲೆ ಬಜೆಟ್ ಕೊಡೋದು. ಹೀಗೆ ಮಾಡ್ತಾ ಮಾಡ್ತಾ ಎಷ್ಟೋ ಪ್ರಾಜೆಕ್ಟ್ಗಳು ವರ್ಷಾನ್ಗಟ್ಲೆ ಎಳ್ಕೊಂಡು ಹೋಗ್ತಾ ಇತ್ತು, ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಪ್ರಧಾನಮಂತ್ರಿ ಮೋದಿಜಿಯವರು ಎಂಥ ಪ್ರಧಾನಮಂತ್ರಿ ಅಂತಂದ್ರೆ, ಅವ್ರು ಯಾವುದೇ ಘೋಷಣೆ ಮಾಡೋಕ್ಕೂ ಮೊದಲೇ ಸಂಪೂರ್ಣವಾಗಿ ಅದನ್ನ ಯೋಚಿಸಿ ತಿಳ್ಕೊಂಡು ಆಮೇಲೆ ರಣನೀತಿ ಮಾಡ್ಲಾಗತ್ತೆ. ಇವತ್ತು PM-ನ ಗತಿಶಕ್ತಿ ಒಂದು ಅತ್ಯಾಧುನಿಕ ಮತ್ತೆ ವಿಶ್ವದಲ್ಲೇ ಮೊದಲನೇದಾಗಿ ಅವರೊಂದು ಹೊಸ ವಿಧಾನ ಹುಡುಕೊಂಡಿದ್ದಾರೆ. ಅದರಿಂದ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ತುಂಬಾ ಸ್ಪೀಡ್ ಆಗಿ ಒಂದು ಒಳ್ಳೆ ರೀತಿನಲ್ಲಿ ಇಂಪ್ಲಿಮೆಂಟ್ ಮಾಡಬಹುದಾಗಿದೆ, ಪ್ಲಾನ್ ಮಾಡಬಹುದಾಗಿದೆ. ಹಿಂದೆ ಎಲ್ಲ ರೈಲ್ವೆ ಅವ್ರ ಸರ್ವೆ 2-3 ವರ್ಷ ತಗೋತಾ ಇತ್ತು. ಈಗ 1 ವಾರ 2 ವಾರದಲ್ಲೇ ನಡೀತಾ ಇದೆ. ರೋಡ್ ಪ್ರಾಜೆಕ್ಟ್ಸ್ಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಬಹುದಾಗಿದೆ. ಅಂದ್ರೆ ಫಾರೆಸ್ಟ್ ಅಥವಾ ಯಾವುದೋ ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದ್ಬಿಡ್ತು ಅಂತ ಅರ್ಧಂಬರ್ಧಕ್ಕೆ ನಿಲ್ಸದೇ ಇರೋ ಹಾಗೆ. ಹೀಗೆ ಇವತ್ತಿನ ಒಂದು ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದಕ್ಕೆ ನಾವು ಹಗಲು ರಾತ್ರಿ ಎಂದೇ ಕೆಲಸ ಮಾಡ್ಲೇಬೇಕಾಗತ್ತೆ. ಅಧಿಕಾರಿಗಳು ಕೂಡ ಇದರಲ್ಲಿ ನಮ್ ಜೊತೆಗೆ ಹೆಗಲ್ ಕೊಟ್ಟು. ಪಿಯೂಷ್ ಜಿ, ನೀವಂತೂ 9 ವರ್ಷಗಳಿಂದ ಮೋದಿಜಿ ಜೊತೆ ಕೆಲಸ ಮಾಡ್ತಿದ್ದೀರಾ. ಅವರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಬೇರೆ. ಸೊ ನಿಮ್ಗಂತೂ ಗೊತ್ತೇ ಇರಬೇಕು ಅವರೊಳಗೆ ಇಷ್ಟೊಂದು ಉತ್ಸಾಹ ಎಲ್ಲಿಂದ ಬರುತ್ತೆ. ಅವರ ಉತ್ಸಾಹ, ಅವರ ಸಂವೇದನಾಶೀಲತೆಯ ಚರಿತ್ರೆದೇ ಒಂದು ಭಾಗ. ತುಂಬಾ ಡಿಸಿಪ್ಲಿನ್ಡ್ ಅವರು. ಪ್ರತಿ ಪ್ರಾಜೆಕ್ಟ್,
ಪ್ರತಿ ಪ್ರೋಗ್ರಾಮ್ ಏನೇ ಲಾಂಚ್ ಮಾಡಿದ್ರು ತುಂಬಾ ಅಳೆದು ತೂಗಿ ಹೇಗೆ ಮಾಡಬಹುದು, ಎಷ್ಟು ಸಮಯದೊಳಗೆ ಮಾಡಬಹುದು, ಹೇಗೆ ಜವಾಬ್ದಾರಿನ ಜನಗಳಿಗೆ ಹಂಚಬೇಕಾಗತ್ತೆ, ಅದ್ರ ಮೇಲೆ ಗಮನ ಇಡೋದು. ನೋಡಿ, ಅವ್ರ ಕೆಲಸ ಮಾಡೋ ರೀತಿನ ಒಂದು ಉದಾಹರಣೆ ಜೊತೆಗೆ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಸರ್ಕಾರಿ ಖರೀದಿ. ಈಗ ಸರ್ಕಾರದಲ್ಲಿ ಯಾರಾದ್ರೂ ಒಂದು ಪೆನ್ ಪೆನ್ಸಿಲ್ ಖರೀದಿ ಮಾಡಿದ್ರು ಅಥವಾ ಯಾವುದೇ ಸರ್ವಿಸ್ ತಗೊಳ್ಳಿ, ಪ್ರತಿಯೊಂದು ವಿಷಯಕ್ಕೂ ನಾವೊಂದು ಜೆಮ್ ಪೋರ್ಟಲ್ ಮಾನ್ಯ ಪ್ರಧಾನಮಂತ್ರಿಗಳು ಕಾನ್ಸೆಪ್ಚುಯಲೈಸ್ ಮಾಡಿದ್ರು. ಪೂರ್ತಿ ಸರ್ಕಾರಿ ಖರೀದಿನ ಪಾರದರ್ಶಕವಾದ ವ್ಯವಸ್ಥೆನ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್, ಅದನ್ನ ಜೆಮ್ ಅಂತೀವಿ. ಇವತ್ತ ಜೆಮ್ ಜಾರಿಯಾಗಿದೆ. ಈಗ ತಾನೇ ಏನು ವರ್ಷ ಕೊನೆ ಆಯ್ತಲ್ಲ, ಅದರಲ್ಲಿ 2 ಲಕ್ಷ ಕೋಟಿಯ ಸರ್ಕಾರಿ ಖರೀದಿ ಜೆಮ್ ಮಾಧ್ಯಮದ ಮೂಲಕ ಆಯ್ತು. ಮತ್ತೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದಾಜಿನ ಪ್ರಕಾರ 40,000 ಕೋಟಿ ರೂಪಾಯಿ ಸರ್ಕಾರಿ ಖಜಾನೆದು, ಅಂದ್ರೆ ಒಂದು ಅರ್ಥದಲ್ಲಿ ಪ್ರಜೆಗಳ ದುಡ್ಡೇನಿದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಜೆಮ್ ಮಾಧ್ಯಮ ಕೆಲಸ ಮಾಡಿದೆ. ಈಗ ನೋಡಿ, ನೀವು ಇಡೀ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಲೀಡರ್ಸ್ ಅನ್ನ ಭೇಟಿ ಮಾಡಿದಾಗ ಕಾಮರ್ಸ್ ಮಿನಿಸ್ಟರ್ ಸ್ಥಾನದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಭೇಟಿ ಮಾಡ್ತಿರಲ್ಲ, ಅವ್ರೇನ್ ಕೇಳೋದಿಲ್ವಾ ನಿಮ್ಮನ್ನ ಮೋದಿಜಿ ಏನ್ ತಿಂತಾರೆ ಅಂತ? ಅವ್ರ ಊಟನ ಕೇವಲ ಬದುಕಕ್ಕೋಸ್ಕರ ತಿಂತಾರೆ. ಅವ್ರ ಪ್ರಕಾರ ಭೋಜನ ಅಥವಾ ಜೀವನ ಊಟ ಮಾಡೋದಕ್ಕಷ್ಟೇ ಅಲ್ಲ. ನಮ್ಮಲ್ಲಿ ತುಂಬಾ ಜನ ಪೂರ್ತಿ ಸಮಯ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನನ್ನು ನಾನು ತಪ್ಪಿತಸ್ಥ ಅಂತೀನಿ. ಅಂದ್ರೆ ಮುಂಬೈಗೆ ಹೋದ್ಮೇಲೆ ಪಾವ್ ಭಾಜಿ ತಿನ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ ನಂಗೆ. ನಾವೆಲ್ಲರೂ ಹೇಗೆ ಅಂತಂದ್ರೆ ಊಟದ ರುಚಿನ ನಾವು ಎಂಜಾಯ್ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಹೇಗಪ್ಪ ಅಂತಂದ್ರೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಅವರಿಗೆ. ಆಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ, ನವರಾತ್ರಿ ದಿನಗಳಲ್ಲಂತೂ ಅವರು ಕೇವಲ ನೀರು ಕುಡ್ಕೊಂಡು 9 ದಿವಸ ಕಳೀತಾರೆ. ಸೊ ಅವರ ಈ ಭಕ್ತಿ ಏನಿದೆ, ಅವರ ದೃಢ ಸಂಕಲ್ಪ ಏನಿದೆ ಅಂದ್ರೆ ನಮ್ಮ ಜೀವನನ ಸಂಪೂರ್ಣವಾಗಿ ಸಮಾಜಕ್ಕೆ ಸಮರ್ಪಿತ ಮಾಡಬೇಕು ಅನ್ನೋದು, ಇದು ಅವರ ಉತ್ಸಾಹದ ಒಂದು ದೊಡ್ಡ ರಹಸ್ಯ ಅಷ್ಟೇನೆ. ಸರಿ, ಈಗ ನಿಮ್ಗೆ ಹೇಗೆ ಆಗಾಗ ಕೋಪ ಬರುತ್ತೋ, ನೀವು ಆಫೀಸರ್ಸ್ಗೆ ಬೈತಿರಲ್ಲ, ಹಾಗೆ ಮೋದಿಜಿಗೂ ಕೋಪ ಬರುತ್ತಾ? ನಿಮಗ್ ಬೈತಾರ? ಅಂದ್ರೆ ಇದು ನಿಮ್ಗಿದನ್ನ ಕೇಳಿ ಆಶ್ಚರ್ಯ ಆಗ್ಬೋದು. ಅಂದ್ರೆ ನಂಗೆ ಇಲ್ಲಿ ತನಕ ಯಾವತ್ತೂ ಬೈದಿಲ್ಲ ಅವರು, ಆದ್ರೆ ಖಂಡಿತ ಸುಮಾರು ಸಲ ನನಗೆ ಸಲಹೆ ಕೊಟ್ಟಿದ್ದಾರೆ, ನೀನು ಬೈಯೋದನ್ನ ಬಿಟ್ಬಿಡು ಅಂತ. ಪ್ರಧಾನಮಂತ್ರಿ ಮೋದಿಜಿ ಅವರದು ಬೈಯೋ ಸ್ವಭಾವ ಅಲ್ವೇ ಅಲ್ಲ. ಅವರು ಅರ್ಥ ಮಾಡಿಸೋದ್ರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಆಮೇಲೆ ಅವ್ರ ಜೊತೆ ನೀವು ಮಾತುಕತೆ ನಡೆಸಿದಾಗ, ಯಾವ್ದಾದ್ರು ಪ್ರೆಸೆಂಟೇಶನ್ ಕೊಟ್ಟಾಗ, ಯಾವ್ದಾದ್ರು ಮೀಟಿಂಗ್ಗೆ 1-2 ಗಂಟೆ ಅವ್ರ ಜೊತೆ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ತುಂಬಾ ಕಡಿಮೆ ಮಾತಾಡ್ತಾರೆ. 1 ಗಂಟೆ ಅವಧಿಲಿ ಅವರು 5 ನಿಮಿಷ 10 ನಿಮಿಷ ಅದಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ. ಅವರ ಇಂಪ್ರೆಷನ್ ಹೇಗಿದೆ ಅಂದ್ರೆ ಅವ್ರ ಮುಂದೆ ಯಾರು ಮಾತಾಡೋದೇ ಇಲ್ಲ, ಬರೀ ಅವರೇ ಮಾತಾಡ್ತಾರೆ, ಎಲ್ಲರೂ ಬರೀ ಕೇಳಿಸ್ಕೊತಾರೆ ಅಂತ. ಅದೇನು ಅಂತಂದ್ರೆ, ಇಂತಹ ಸುಮಾರಷ್ಟು ತಪ್ಪು ಇಂಪ್ರೆಷನ್ಸ್ ಹರಡುವಂತ ಪ್ರಯತ್ನ ನಡೀತಾನೇ ಇದೆ. ರಜತ್ ಅವರೇ, ನನಗೆ ಪೂರ್ತಿ ನಂಬಿಕೆ ಇದೆ. ಅಂದ್ರೆ ಭಾರತದ ಜನರಿಗೆ ಅವ್ರ ಮೇಲೆ ಯಾವುದೇ ರೀತಿಯ ಡೌಟ್ ಇಲ್ಲ. ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲೂ ಯಾವುದೇ ಡೌಟ್ ಇಲ್ಲ. ಭಾರತದ ಜನತೆ ಅವರ ಕೆಲಸ ಮಾಡೋ ರೀತಿ ನೋಡಿದ್ದಾರೆ. ಆಮೇಲೆ ಈ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಯುವಕ ಯುವತಿಯರ ಹತ್ರ ಪ್ರಧಾನಮಂತ್ರಿಗಳು ಬರ್ತಾರೆ. ಬೇರೆ ಬೇರೆ ಫೋರಂಗಳಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಆಟಗಾರನ್ನ ಭೇಟಿ ಮಾಡೋದಕ್ಕೆ ಅಂತ ಬರ್ತಾರೆ. ನಮ್ಮ ಸ್ಟಾರ್ಟ್ಅಪ್ ಆಂಟರ್ಪ್ರಿನರ್ಸ್ ಸಿಗ್ತಾರೆ, ನಮ್ಮ ಇನೋವೇಟರ್ಸ್ ಸಿಗ್ತಾರೆ, ನಮ್ಮ ಉದ್ಯಮಿಗಳನ್ನ ಭೇಟಿ ಆಗ್ತಾರೆ, ನಮ್ಮ ರೈತರ ಜೊತೆ ಸಂವಾದ ಮಾಡ್ತಾರೆ. ಅವರೆಲ್ಲರ ಅನುಭವನೂ ಒಂದೇ. ಅಂದ್ರೆ ಪ್ರಧಾನಮಂತ್ರಿಗಳು ಈಸ್ ಎ ಗುಡ್ ಲಿಸ್ನರ್. ಮತ್ತೆ ಅವರು ಹೊಸ ಹೊಸ ಐಡಿಯಾಸ್ಗೆ ನಿಮ್ಮನ್ನ ಹಚ್ತಾರೆ. ಅವರು ಬಲವಂತವಾಗಿ ನಿಮ್ಮ ಮೇಲೆ ಹೇರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಿಮ್ಮನ್ನ ಕೇಳ್ತಾರೆ. ನಿಮ್ಮ ರಣನೀತಿ ಏನು ಅಂತ, ಸರಿ ಈ ರೀತಿನಲ್ಲೂ ಸ್ವಲ್ಪ ಯೋಚಿಸಿ ನೋಡಿ ಅಂತ. ನಿಮ್ಮೇಲೆ ಯಾವುದೋ ಕಾರ್ಯಕ್ರಮನ ಹೇರ್ತಾರೆ ಅಂತ ಅಲ್ಲ, ನಿಮಗೆ ಪ್ರೋತ್ಸಾಹ ಕೊಡ್ತಾರೆ, ನೀವು ಸ್ವಲ್ಪ ನಿಮ್ಮ ಬುದ್ಧಿನ ಓವರ್ ಟೈಮ್ ಚಲಾಯಿಸಿ ಅಂತ. ಸೊ ಪಿಯೂಷ್ ಅವರೇ, ನೀವು ಮೋದಿಜಿ ಬಗ್ಗೆ ಹೇಳ್ತಾ ಇದ್ದೀರಾ, ಅದೊಂದು ಕಡೆ ಇರಲಿ, ಆದ್ರೆ ನಮ್ಮ ವಿರೋಧಿ ದಳದವ್ರು ಏನಿದ್ದಾರೆ ಅದ್ರ ಬಗ್ಗೆನೂ ಒಂದಷ್ಟು ಆರೋಪಗಳು ನನ್ನ ಹತ್ರ ಇದ್ದಾವೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ಪಿಯೂಷ್ ಜಿ, ಈಗ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ಬೇರೆ ಬೇರೆ ತರದ ಕಳ್ಳರಿದ್ದಾರೆ. ಒಬ್ರು ಅಂಗಡಿಲ್ ಕದೀತಾರೆ, ಒಬ್ರು ಮನೆಯಲ್ಲಿ ಕದೀತಾರೆ. ಆದ್ರೆ ಒಂದಷ್ಟು ಜನ ಇದ್ದಾರೆ, ಈ ಬಿಜೆಪಿ ನಾಯಕರು, ಇವರು ಸರ್ಕಾರಗಳನ್ನೇ ಕದ್ದು ಬಿಡ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಪಿಯೂಷ್ ಗೋಯಲ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ.
ಆಪ್ಕಿ ಅದಾಲತ್ನಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಪಾರ್ಟಿ ದುಡ್ಡಿನ ಬಲದ ಮೇಲೆ ರಾಜಕೀಯ ಮಾಡುತ್ತದೆ ಎಂದು. ಪಿಯೂಷ್ ಜಿ, ಈಗ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಬೇರೆ ಬೇರೆ ತರದ ಕಳ್ಳರಿದ್ದಾರೆ. ಒಬ್ರು ಅಂಗಡಿಲ್ ಕದೀತಾರೆ, ಒಬ್ರು ಮನೆಯಲ್ಲಿ ಕದೀತಾರೆ. ಆದ್ರೆ ಒಂದಷ್ಟು ಜನ ಇದ್ದಾರೆ ಈ ಬಿಜೆಪಿ ನಾಯಕರು, ಇವರು ಸರ್ಕಾರಗಳನ್ನೇ ಕದ್ಬಿಡ್ತಾರೆ ಅಂತ. ನೋಡಿ, ನಾನ್ ನಂಬೋದೇನು ಅಂದ್ರೆ ಭಾರತದಲ್ಲಿ ಕಳ್ಳರ ಸಂಖ್ಯೆ ಕಡಿಮೆ ಇದೆ, ಪ್ರಾಮಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಬಹುಶಃ ಇದು ಪ್ರಿಯಾಂಕಾ ಗಾಂಧಿಯವರ ಸ್ವಯಂ ಅನುಭವ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದ್ರೆ ಜನ ಕಳ್ತನ ಡಕಾಯಿತಿ ಮಾಡೋದು. ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದೇನು ಅಂತಂದ್ರೆ, ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇತ್ತು, ಮತ್ತೆ ಬಿಜೆಪಿ ನಮ್ಮ MLAಗಳನ್ನ ಕದ್ದು ಬಿಟ್ರು ಅಂತ. ಅಂದ್ರೆ ನೀವು ಟಿಕೆಟ್ ಕೊಡೋ ಜನಗಳು ಹೇಗಿದ್ದಾರೆ ಅಂದ್ರೆ ಅವರು ಕಳ್ತನ ಮಾಡೋದು ಕೂತಿದ್ದಾರೆ ಅಂತನಾ? ಅಲ್ಲ, ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದ್ ವೇಳೆ ಇಂಥ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ರೆ ನನಗನ್ಸುತ್ತೆ ಕರ್ನಾಟಕದ ಜನತೆ ಅವರಲ್ಲಿ ಒಬ್ಬರನ್ನು MLA ಆಗಿ ಚುನಾಯಿಸಿ ಕಳಿಸಬಾರ್ದು. ಆದ್ರೆ ಈ ತರ ಪದೇ ಪದೇ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರ ನಡೀತಾ ಇತ್ತು, ನೀವು 40 MLAಗಳನ್ನ ಕದ್ಕೊಂಡೋಗ್ಬಿಟ್ರಿ. ಇಲ್ಲ ನೋಡಿ, ನಾವಂತೂ ಯಾರನ್ನು ಕದ್ದಿಲ್ಲ. ಇಲ್ಲಿ ನೀವೇ ಯೋಚಿಸಿ, ಒಂದ್ ವೇಳೆ 72 MLAಗಳಲ್ಲಿ 40 MLAಗಳು ಬಯಸಿದ್ರೆ ಭ್ರಷ್ಟ ನೇತೃತ್ವದಿಂದ ನಮಗೆ ಮುಕ್ತಿ ಬೇಕು ಅಂತ, ಈ ನಿಷ್ಪ್ರಯೋಜಕ ನೇತೃತ್ವದಿಂದ ಮುಕ್ತಿ ಬೇಕು ಅಂತ, ಈ ನಿಷ್ಪ್ರಯೋಜಕ ಸರ್ಕಾರದಿಂದ. ಸೊ ಅಸಲಿ ಶಿವಸೇನೆಯಲ್ಲಿ 40 MLA ಇರೋದು ಅಂತ ಆಯ್ತಲ್ಲ. ಅವ್ರು ಯಾರೋ ಅಲ್ಲೊಂದು ಇಲ್ಲೊಂದು ನಾವಿಬ್ರು ನಮಗಿಬ್ರು ತರದ ಜನ ಉಳ್ಕೊಂಡಿದ್ದಾರೆ. ಅವ್ರು ಹೇಗ್ ಸೇನೆ ಆಗ್ತಾರೆ? ನಾವ್ಯಾರು ಕದ್ದಿಲ್ಲ ಸ್ವಾಮಿ, ಸ್ವಲ್ಪ ಜನ ಉಳ್ಕೊಂಡಿದ್ರಲ್ಲ ಅವ್ರನ್ನ ಅವ್ರು ಕದ್ಕೊಂಡು ಹೋಗಿದ್ದಾರೆ ಅಂತ ನಾನು ಸರಿ ಆಯ್ತು ಬಿಡಿ, ಕದ್ದಿಲ್ಲ, ಕೊಂಡ್ಕೊಂಡ್ಬಿಟ್ರೆ 50 ಕೋಟಿ ರೂಪಾಯಿ ಕೊಟ್ಟು. ಅಲ್ರಿ, ಒಂದ್ ವೇಳೆ ಅವ್ರು ಹೇಳ್ತಾರೆ 50 ಪೆಟ್ಟಿಗೆ ಅಂತ. ಅದೇನು ಅಂದ್ರೆ ನನಗಂತೂ ಇವೆಲ್ಲ ಈ ಶಬ್ದಗಳೆಲ್ಲ ಗೊತ್ತೇ ಇಲ್ಲ. ಇವತ್ತು ಆಪ್ಕೆ ಅದಾಲತ್ಗೆ ಬಂದು ಕೇಳ್ತಾ ಇದ್ದೀವಿ. ಆದ್ರೆ ಬಹುಶಃ ಮಹಾವಿಕಾಸ್ ಅಗಾಡಿಯ ನಾಯಕರ ಮಧ್ಯೆ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಇದ್ದಿರ್ಬೋದು. ಅವ್ರ ಮಟ್ಟಿಗೆ ಇವೆಲ್ಲ ದೊಡ್ಡ ದೊಡ್ಡ ಲೆಕ್ಕಗಳು, ದೊಡ್ಡ ದೊಡ್ಡ ಕೆಲಸ. ನನಗೆ ಗೊತ್ತಿರೋದಿಷ್ಟೇ, ಈ ಪೆಟ್ಟಿಗೆ ಅಂದ್ರೆ ಕೋಟಿನಾ? 50 ಪೆಟ್ಟಿಗೆ ಅಂತಂದ್ರೆ 50 ಕೋಟಿ. ನನಗಂತೂ ಕೋಟಿ ಅನ್ನೋದು ಹೇಗ್ ಕಾಣಿಸುತ್ತೆ ಅಂತಂದ್ರೆ 3.5 ಕೋಟಿ ಜನಗಳ ಮನೆಗೆ ಫ್ರೀಯಾಗಿ ವಿದ್ಯುತ್ ಸಿಕ್ಕಿದೆ. ನನಗೇನು ಕಾಣಿಸುತ್ತೆ ಅಂತಂದ್ರೆ 11.5 ಕೋಟಿ ಜನಗಳ ಮನೆಗೆ ಕುಕಿಂಗ್ ಗ್ಯಾಸ್ ಕನೆಕ್ಷನ್ ಸಿಕ್ಕಿದೆ. ಆ ಲೆಕ್ಕದಲ್ಲಿ ಪೆಟ್ಟಿಗೆ ಕಾಣಿಸುತ್ತೆ ಅಷ್ಟೇನೆ. ಯಾರು ಈ ಆರೋಪಗಳೆಲ್ಲ ಮಾಡ್ತಾ ಇದಾರೋ ಅವ್ರ ಹತ್ರ ಈ ಕೋಟಿ ಅಥವಾ ಪೆಟ್ಟಿಗಳ ಲೆಕ್ಕ ಕೇಳಿ ಅಷ್ಟೇನೆ, ನನ್ನ ಹತ್ರ ಬೇಡ. ಈ ಪೊಳ್ಳು ಮಾತುಗಳನ್ನ ಆಡಿ ಪ್ರಯೋಜನ ಇಲ್ಲ. ಆದ್ರೆ ಒಂದಂತೂ ಸಾಧ್ಯ ಇಲ್ಲ, ಇಷ್ಟೆಲ್ಲ MLAಗಳು ಫ್ರೀಯಾಗಿ ಗುವಾಹಟಿ ಹೊರಟೋದ್ರು, ಫ್ರೀಯಾಗಿ ಶಿವಸೇನೆ ಬಿಟ್ಟು ಶಿಂಡೆಜಿ ಜೊತೆ ಬಂದ್ಬಿಟ್ರು. ಏನಾದ್ರೂ ತಗೊಂಡಿರ್ಲೇಬೇಕು. ನೋಡಿ, ಅದೇನು ಅಂದ್ರೆ ಅವ್ರಿಗೆ ಯಾವಾಗ ಹಿಂಸೆ ತುಂಬಾ ಜಾಸ್ತಿ ಆಗುತ್ತೋ, ಆಮೇಲೆ ಆ ಹಿಂಸೆ ಉದಾಹರಣೆ ನಾವು ತುಂಬಾ ಸಲ ನೋಡಿದ್ದೀವಿ. ಹೇಮಂತ ಬಿಶ್ವ ಶರ್ಮಾಜಿ, ಅಸ್ಸಾಮಿನ ಹಿರಿಯ ನಾಯಕ ಅವರು. ಇವಾಗ ಒಬ್ಬ ವ್ಯಕ್ತಿ ತನ್ನ ನಾಯಕನ ಜೊತೆ ಪಾಪ ವರ್ಷಗಳಿಂದ ಕಾಯ್ಕೊಂಡು ಕೂತಿರ್ತಾನೆ ಅವ್ರನ್ನ ನೋಡ್ಬೇಕು ಅಂತ. ನೋಡ್ತಾನೆ ಆ ಒಂದು ಚಮತ್ಕಾರ ನಡೆದೇ ಹೋಗುತ್ತೆ. ಅವ್ರಿಗೆ ತಮ್ಮ ನಾಯಕನ ಮನೆಗೆ ಹೋಗಿ ನಾಯಕನ ನೋಡೋ ಅವಕಾಶ ಸಿಗುತ್ತೆ. ಅವತ್ತೂ ಕೂಡ ನಾಯಕ ಅವರ ಮನೆ ನಾಯಿ ಜೊತೆ ಆಟ ಆಡ್ತಾ ಇದ್ರೆ, ಇಂಥ ದೊಡ್ಡ ಹಿರಿಯ ನಾಯಕನಿಗೆ ಅವಮಾನ ಮಾಡಿದ್ರೆ, ಆ ಅವಮಾನ ಸಹಿಸ್ಕೊಳ್ಳಕ್ಕೆ ಅಂತ ಒಳ್ಳೆ ಜನ ರಾಜಕಾರಣಕ್ಕೆ ಬಂದಿಲ್ಲ ಇಲ್ಲಿ. ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಇದು ಕಾರ್ಯಕರ್ತರ ಪಾರ್ಟಿ ಆಗಿದೆ. ಕಾರ್ಯಕರ್ತರಿಗೆ ಮರ್ಯಾದೆ ಕೊಡುತ್ತೆ. ಇವತ್ತು ನೀವು ಹೇಮಂತ್ ಬಿಶ್ವ ಶರ್ಮಾ ಅವ್ರನ್ನ ಕೇಳಿ ನೋಡಿ. ನೀವು ಗುವಾಹಟಿ ಬಗ್ಗೆ ಮಾತಾಡೋದಕ್ಕೆ ಹೇಳಿದೆ ನಾನು. ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದಾಗ ಎಂಥ ಮರ್ಯಾದೆ ಸಿಕ್ತು ಅವ್ರಿಗೆ ಅಂತ, ಹೇಗೆ ಅವರ ಒಂದು ಯೋಗ್ಯತೆಗೆ ತಕ್ಕ ಒಂದು ಅವಕಾಶ ಸಿಕ್ತು ಜನತೆ ಸೇವೆ ಮಾಡೋದಕ್ಕೆ ಅಂತ. ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಅಜಿತ್ ಪವಾರ್ಗೆ ಮರ್ಯಾದೆ ಕೊಡೋದ್ರಲ್ಲಿದೆ ಬಿಜೆಪಿ ಅಂತ. ಅವ್ರು ಬರ್ತಾರೆ, ಅವ್ರ ಜೊತೆಗೆ NCPನೂ ಜೊತೆಗೆ ತರ್ತಾರೆ ಅಂತ. ನೋಡಿ, ಇದೊಂದು ಅದ್ಭುತವಾದ ಪಾರ್ಟಿ. ಅದರಲ್ಲಿ ನಾಯಕ ಹೇಳ್ತಾನೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ, ಇಲ್ಲ ರಿಟೈರ್ ಆಗ್ತಾ ಇದ್ದೀನಿ ಅಂತ. ಆಮೇಲೆ ಒಂದು ಸುಳ್ಳನ್ನ ಸೃಷ್ಟಿ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಪೂರ್ತಿ ಸಲಹೆ ಸಮಾಲೋಚನೆ ನಡೆಯುತ್ತೆ. ಮತ್ತೆ ಇಂಥ ನಾಟಕಗಳನ್ನ ಭಾರತದ ಜನತೆ ಘೋರವಾಗಿ ವಿರೋಧಿಸುತ್ತೆ. ಇದಕ್ಕೆ ಉತ್ತರನೂ ಭಾರತದ ಜನತೆನೇ ಕೊಡ್ತಾರೆ. ನಮಗೆ ಯಾರು ನಮ್ ಜೊತೆಗೆ ಬರ್ತಾರೆ, ಯಾರು ಬರಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೆ ಸಮಯನೂ ಇಲ್ಲ. ನಮ್ಗೆ ಬೇಕಾದ ಒಳ್ಳೆ ಜನ ನಮ್ ಜೊತೆಗೆ ಬಂದೇ ಬರ್ತಾರೆ, ನಾವು ಅವ್ರನ್ನ ಸೇರಿ. ನೀವು ಮಹಾರಾಷ್ಟ್ರದ ರಾಜಕಾರಣನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಸೊ ಅದನ್ನೇ ನಾನು ಅರ್ಥ ಮಾಡ್ಕೊಳಕ್ ನೋಡ್ತಾ ಇದ್ದೀನಿ. ಒಂದ್ ವೇಳೆ ಶಿಂದೇಜಿ ಜೊತೆ ಬಿಜೆಪಿ ಚುನಾವಣೆಗೆ ಹೋದ್ರೆ ನಷ್ಟ ಆಗ್ಬಹುದು, ಅದಕ್ಕೆ ಅಜಿತ್ ಪವಾರ್ನು ಸೇರಿಸ್ಕೊಂಡ್ರು ಅಂತ. ನಾನು ನಿಮ್ಗೊಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ ಕೇಳಿ. ಅಂದ್ರೆ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ,
ಶಿವಸೇನಾದ ನಾಯಕರವರು. ಮತ್ತೆ ಶಿವಸೇನೆ ಭಾರತೀಯ ಜನತಾ ಪಾರ್ಟಿಯ ಸಂಯುಕ್ತ ಸರ್ಕಾರ ತುಂಬಾ ದೃಢವಾಗಿ ಮಹಾರಾಷ್ಟ್ರದಲ್ಲಿ ಜನಗಳ ಸೇವೆ ಮಾಡ್ತಾ ಇದೆ. ನೀವು ಬಂದು ನೋಡಿ ಎಷ್ಟು ವೇಗವಾಗಿ ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್, ವಿಕಾಸ, ಪ್ರಗತಿ ನಡೀತಾ ಇದೆ ಅಂತಂದ್ರೆ, ನೀವು ಯಾವ ಕಡೆ ನೋಡಿದ್ರೂ ಅಲ್ಲಿ ಮೆಟ್ರೋದ ಲೈನ್ಸ್ ಬರ್ತಾನೇ ಇದೆ, ಅಲ್ಲಿ ಟ್ರಾನ್ಸ್ ಹಾರ್ಬರ್ ಲಿಂಕ್ಸ್ ಬರ್ತಾ ಇದೆ, ನಾಗ್ಪುರ ಮುಂಬೈನ ಸಂಪರ್ಕಿಸುವಂತ ಒಂದು ಎಕ್ಸ್ಪ್ರೆಸ್ ವೇ ಸೂಪರ್ ಎಕ್ಸ್ಪ್ರೆಸ್ ಸ್ಪೀಡ್ ಅಲ್ಲಿ ನಡೀತಾ ಇದೆ. ನಮ್ಮ ಒಂದೊಂದು ಧಾರ್ಮಿಕ ಮತ್ತೆ ತೀರ್ಥ ಸ್ಥಳದ ವಿಕಾಸ ಆಗ್ತಾ ಇದೆ. ಯಾವ ರೀತಿನಲ್ಲಿ ದೇಶದ ಮಹಾರಾಷ್ಟ್ರ ಪ್ರದೇಶದ ಹಳ್ಳಿಗೂ ಹೊಸ ಆಧಾರಭೂತ ಸೌಲಭ್ಯಗಳು ತಲುಪ್ತಾ ಇವೆ. ಒಂದೇ ಇಚ್ಛಾಶಕ್ತಿಯೊಂದಿಗೆ ಸಿಂಧೇಜಿಯವರು, ಫಡ್ನವೀಸ್ ಅವರು ಸೇರ್ಕೊಂಡು ಜನಗಳ ಸೇವೆ ಮಾಡ್ತಾ ಇದ್ದಾರೆ. ನಿಮಗೆ ಪಕ್ಕಾ ಮಾತು ಹೇಳ್ತೀನಿ ಕೇಳಿ, ಸಿಂಧೇಜಿ ಮತ್ತೆ ಫಡ್ನವೀಸ್ ಜಿ ಸೇರ್ಕೊಂಡು ಶಿವಸೇನೆ ಭಾಜಪ ಸರ್ಕಾರನ ನಡೆಸ್ತಾರೆ. ತುಂಬಾ ಗಟ್ಟಿಯಾದ ಸರ್ಕಾರ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸೇವೆ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಸ್ವೀಪ್ ಮಾಡುತ್ತೆ ಮಹಾರಾಷ್ಟ್ರದ ಜನತೆ. ಇದೇ ಒಂದು ರೀತಿಯಲ್ಲಿ ವಿಕಾಸ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆಲ್ಲೋದು ಯಾಕೆ ಅಂತಂದ್ರೆ ಅವ್ರ ಹತ್ರ ತುಂಬಾನೇ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂತ. ನೋಡಿ ರಾಹುಲ್ ಗಾಂಧೀಜಿ, ನನಗಂತೂ ವ್ಯಕ್ತಿಗತವಾಗಿ ಗೊತ್ತಿಲ್ಲ ಅವರ ಬಗ್ಗೆ, ಬಹುಶಃ ನಿಮಗ್ ಗೊತ್ತಿರಬಹುದು. ಒಂದ್ ವೇಳೆ ನೀವು ಅಥವಾ ಮಾನ್ಯ ಜಡ್ಜ್ ಸಾಹೇಬರು ಅವರಿಗೆ ಸಲಹೆ ಸೂಚನೆ ಕೊಡೋ ಹಾಗಿದ್ರೆ ಒಂದೇ ಒಂದು ಮಾತನ್ನ ಹೇಳಿ ಅವರಿಗೆ, ಅವರು ಭಾರತದ ಜನತೆನ ಅವಮಾನ ಮಾಡೋದನ್ನ ನಿಲ್ಲಿಸಬೇಕು ಅಂತ. ಅವರಂತೂ ಅವ್ರದೇ MLAಗಳನ್ನ ಅವಮಾನ ಮಾಡ್ತಾನೆ ಇರ್ತಾರೆ. ಖುದ್ದು ತಮ್ಮದೇ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಅವಮಾನ ಮಾಡ್ತಾನೆ ಇರ್ತಾರೆ. ನಿಮಗ್ ನೆನಪಿರಬಹುದು, ಕಾಂಗ್ರೆಸ್ ಇದ್ದ ಕಾಲದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳನ್ನ ಓವರ್ ನೈಟ್ ತೆಗೆದು ಹಾಕಿದ್ದಾರೆ, ಎಷ್ಟು ಮುಖ್ಯಮಂತ್ರಿಗಳ ಸರ್ಕಾರಗಳನ್ನ ನಾಶ ಮಾಡ್ಬಿಟ್ರು ಅಂತ. ಇದು ಕಾಂಗ್ರೆಸ್ ಕೆಲಸ ಮಾಡೋಂಥ ರೀತಿ. ಆದ್ರೆ ಸ್ವತಃ ತಮ್ಮ ಪಾರ್ಟಿಗೆ ಅವಮಾನ ಮಾಡೋದು, ಅದು ಅವ್ರಿಗೆ ಗೊತ್ತು, ಅವ್ರ ಪಾರ್ಟಿ ಜನಗಳಿಗೆ ಗೊತ್ತು. ಭಾರತದ ಜನತೆಗೆ ಅವಮಾನ ಮಾಡಬಾರ್ದು. ಯಾಕೆಂದ್ರೆ ಎಲೆಕ್ಷನ್ ಇದೇ ಭಾರತದ ಜನತೆ ಬಲದಿಂದ ನಾವು ಗೆದ್ದಿದ್ದು. ಭಾರತದ ಜನರ ವೋಟಿಂದ ಮೋದಿಜಿಯವರಿಗೆ 303 ಸೀಟ್ಗಳು ಭಾಜಪ ಒಂದೇ ತಗೊಂಡಿದೆ. ಸಂಪೂರ್ಣ ಬಹುಮತದ ಸರ್ಕಾರ 2ನೇ ಸಲ ಈ ಜನತೆ ನಮಗ್ ಕೊಟ್ಟಿದೆ. ಮೋದಿಜಿ ಮೇಲಿನ ಪ್ರೀತಿಗೆ, ಅವ್ರ ಮೇಲಿಟ್ಟ ನಂಬಿಕೆಗೆ. ಈ ಜನತೆಗೆ ಅವಮಾನ ಮಾಡೋದನ್ನ ರಾಹುಲ್ ಗಾಂಧಿ ಅವರು ದಯಮಾಡಿ ನಿಲ್ಲಿಸಬೇಕು. ಅವ್ರ್ಯಾಕೆ ನಿಮ್ಮನ್ನ ಈ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಹಿಂದೆ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಹತ್ರ ಫಂಡ್ಸ್ ಇರ್ತಾನೆ ಇರ್ಲಿಲ್ಲ. ಯಾವಾಗ ಪಿಯೂಷ್ ಗೋಯಲ್ ಟ್ರೆಜರರ್ ಆದ್ರೋ, ಅವರು ತಮ್ಮ ಎಲ್ಲ ದೊಡ್ಡ ದೊಡ್ಡ ಕನೆಕ್ಷನ್, ಉದ್ಯಮಿಗಳ ಕನೆಕ್ಷನ್ ನ ಬಳಸ್ಕೊಂಡು ಮತ್ತೆ ಬಿಜೆಪಿ ಹತ್ರ ತುಂಬಾ ಫಂಡ್ಸ್ ಬಂದ್ಬಿಡ್ತು. ಈಗ ಬಿಜೆಪಿಗೆ ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿ ಹತ್ರ ದುಡ್ಡೇನು ಬರುತ್ತಲ್ಲ, ಅದು ಪ್ರಾಮಾಣಿಕವಾದ ವ್ಯವಸ್ಥೆಯಿಂದ ಬರುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಬರೋ ದುಡ್ಡಿದೆಯಲ್ಲ, ಅದು ಸೀದಾ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಯಾರಾದ್ರೂ ಒಬ್ಬ ಡೊನೇಷನ್ ಕೊಟ್ಟಾಗ ಅದು ಕಲ್ಲಿದ್ಲು ಗಣಿ ಮುಂದೆ ಕೊಡೋದಿಲ್ಲ, ಕ್ವಿಡ್ ಪ್ರೋ ಕೋ ಆಗಿರೋದಿಲ್ಲ. ಅದು ಔಟ್ ಆಫ್ ದಿ ಫೀಲಿಂಗ್, ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ಅವರ ಮನಸ್ಸಲ್ಲಿ ಬರುತ್ತಲ್ಲ, ಒಂದು ಇಚ್ಛೆ ಇರುತ್ತಲ್ಲ, ಆಸೆ ಇರುತ್ತಲ್ಲ, ಆ ಒಂದು ಒಳ್ಳೆ ಸರ್ಕಾರ ಕೆಲಸ ಮಾಡ್ಲಿ ಅಂತ, ಅದರಿಂದ ಬರುತ್ತೆ. ಮತ್ತದು ಸೀದಾ ಭಾರತೀಯ ಜನತಾ ಪಾರ್ಟಿಯ ಖಾತೆಗೆ ಹೋಗುತ್ತೆ ಅಷ್ಟೇನೆ. ಅದಕ್ಕೆ ನಿಮ್ಮೆಲ್ರಿಗೂ ನೋಡೋದಕ್ಕೆ ಸಿಗ್ತಾ ಇದೆ. ಈ ಪಾರ್ಟಿಗಳು ಜವಾಬ್ ಕೊಡ್ಬೇಕಾಗತ್ತೆ. ಸೊ ಇವ್ರ ಕಡೆ ಪಾರ್ಟಿ ಫಂಡ್ ಕಲೆಕ್ಷನ್ ಆಗುತ್ತಲ್ಲ, ಆ ದುಡ್ಡೆಲ್ಲಿ ಹೋಗುತ್ತೆ? ಅದು ಅವ್ರ ಜೇಬಿಗೆ ಹೋಗುತ್ತೋ ಇಲ್ಲ ಪಾರ್ಟಿ ಫಂಡ್ಗೆ ಬರುತ್ತೋ? ಯಾಕೆಂದ್ರೆ ಪಾರ್ಟಿ ಫಂಡ್ ಬರೋ ಹಾಗಿದ್ರೆ ಅವರು ಚೆಕ್ ಮೂಲಕ ತಗೊಳಲ್ಲ. ಯಾಕೆ ಬ್ಯಾಂಕ್ ಮೂಲಕ ಯಾಕೆ ಅವ್ರ ಪಾರ್ಟಿ ಫಂಡ್ಗೆ ಹಾಕಲ್ಲ? ಈ ಪ್ರಶ್ನೆಗೆ ನಿಜವಾಗ್ಲೂ ಈ ಪಾರ್ಟಿಗಳು ಉತ್ತರ ಕೊಡಬೇಕಾಗುತ್ತೆ. ಆದ್ರೆ ರಾಹುಲ್ ಜಿ ಏನ್ ಹೇಳ್ತಾರೆ ಅಂತಂದ್ರೆ, ಬಿಜೆಪಿ ಏನೇ ನೀತಿ ತಂದ್ರೂ ಅದು 4-5 ಉದ್ಯಮಿಗಳಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಇರುತ್ತೆ, ಅದಕ್ಕೆ ದುಡ್ಡು ಬರುತ್ತೆ. ನಾನು ಪ್ರೂಫ್ ಜೊತೆಗೆ ಇವತ್ತು ಆಪ್ಕೆ ಅದಾಲತ್ತಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದೇ ಏಕೈಕ ಪಾರ್ಟಿ. ಅದರ ಸರ್ಕಾರದಿಂದ ಇವತ್ತು ದೇಶದ ಯಾವುದೇ ಉದ್ಯಮಿಗೆ ಅವರಿಗೆ ಒಂದು ವೇಳೆ ಏನಾದ್ರೂ ಈ ಪಾರ್ಟಿಯ ಯಾವುದೇ ಸರ್ಕಾರದಿಂದ ಒಂದು ಫೇವರ್ ಸಿಕ್ಕಿದ್ರೆ, ಯಾವ್ದಾದ್ರೂ ಕಾಂಟ್ರಾಕ್ಟ್ ಸಿಕ್ಕಿದ್ರೆ, ಅದು ಡ್ಯೂ ಪ್ರಾಸೆಸ್ ಇಲ್ಲದೆ, ಪಾರದರ್ಶಕವಾದ ಅವಕಾಶ ಇಲ್ಲದೆ ಯಾರಿಗಾದ್ರೂ ಸಿಕ್ಕಿದ್ರೆ, ಅಂಥದ್ದು ಒಂದಾದ್ರೂ ಇನ್ಸಿಡೆಂಟ್ಸ್ ಯಾವ್ದಾದ್ರೂ ಇದ್ರೆ ತಂದು ತೋರಿಸಿ. ಆದ್ರೆ ಅವರು ದಿನ ಗುಣಕ್ತಾನೆ ಇರ್ತಾರೆ. ನೋಡಿ, ಅದಾನಿಗೆ ಪೋರ್ಟ್ ಕೊಟ್ಬಿಟ್ರು, ಏರ್ಪೋರ್ಟು ಕೊಟ್ಬಿಟ್ರು, ಮೈನ್ಸ್ ಕೊಟ್ಬಿಟ್ರು, ಗ್ಯಾಸು ಕೊಟ್ಬಿಟ್ರು, ಪವರು ಕೊಟ್ಬಿಟ್ರು, ಪ್ರತಿಯೊಂದು ಅದಾನಿ ಕೊಟ್ಬಿಟ್ರಿ ಅಂತ. ಈಗ ಪೋರ್ಟ್ ವಿಷಯಕ್ಕೆ ಬಂತು ಅಂತಂದ್ರೆ, ಆ ಪೋರ್ಟ್ ಅಂತೂ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಆಗ ಅವ್ರಿಗೆ ಸಿಕ್ಕಿದ್ದು. ಸೊ ಅದಕ್ಕೆ ಉತ್ತರನ ಅವರು ಕೊಡಬೇಕಾಗುತ್ತೆ. ಅಂದ್ರೆ ಆ ಕಾಂಟ್ರಾಕ್ಟ್ ಅದಾನಿಜಿ ಅವ್ರಿಗೆ ಹೇಗ್ ಸಿಕ್ತು ಅಂತ. ರಾಜಸ್ಥಾನದಲ್ಲಿ ಅವ್ರದ್ದು ತುಂಬಾ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಬರ್ತಾ ಇದೆ. ಆಗ ಯಾರ ಪಕ್ಕ ಕೂತಿದ್ರು?
ರಾಜಸ್ಥಾನ ಮುಖ್ಯಮಂತ್ರಿ ಜೊತೆಗೆ ಪಿಸ್ ಅಂತ ಮಾತಾಡ್ತಿದ್ರಲ್ಲ, ಅದನ್ನ ಅವರೇ ಬಹಿರಂಗ ಪಡಿಸ್ಬೇಕು ನೋಡಿ. ಯಾಕೆಂದ್ರೆ ನಾವಂತೂ ಅವ್ರಿಗೆ ಯಾವುದೇ ರೀತಿ ಜಮೀನು ಕೊಟ್ಟಿಲ್ಲ. ತಗೊಳ್ಳಿ, ಇದು ನಿಮ್ದು ಜಮೀನು, ನೀವು ಪ್ಲಾಂಟ್ ಶುರು ಮಾಡ್ಕೊಳ್ಳಿ ಅಂತ. ಪ್ರತಿಯೊಂದು ವಿಷಯ ಒಂದು ಟ್ರಾನ್ಸ್ಪರೆಂಟ್ ಪ್ರಾಸೆಸ್ ಡ್ರಿವನ್ ಈ ಸರ್ಕಾರ ಮಾಡಿದೆ. ಇವತ್ತಿನ ತನಕ ಯಾರು ಆರೋಪ ಮಾಡಿಲ್ಲ ಸರ್ಕಾರದಿಂದ ಇಂಥ ಬೆನಿಫಿಟ್ ಸಿಕ್ತು ಅಂತ. ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ರೆ ನೀವು, ಪಾರದರ್ಶಕವಾದ ವ್ಯವಸ್ಥೆನಲ್ಲಿ ಅವರಿಗೆ ಏರ್ಪೋರ್ಟಿನ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಕೊಡಬೇಕಾಗಿತ್ತು. ಅದು ಬಿಡ್ ಔಟ್ ಆಯ್ತು. ತುಂಬಾ ಕಂಪನಿಗಳು ಅದಕ್ಕೆ ಬಿಡ್ ಮಾಡಿತು. ಒಂದು ವೇಳೆ ಅವರ ಬಿಡ್ ದೇಶದ ಹಿತದಲ್ಲಿದ್ರೆ, ಎಲ್ಲದಕ್ಕಿಂತ ಜಾಸ್ತಿ ಬಿಡ್ ಇದ್ರೆ ಅವರದನ್ನ ಗೆದ್ಕೋತಾರೆ. ಒಂದ್ ವೇಳೆ ಬಿಡ್ಡಲ್ಲಿ ಬೇರೆ ಯಾರಾದ್ರೂ ಗೆದ್ದಿದ್ರೆ ಅವ್ರಿಗೆ ಸಿಗ್ತಾ ಇತ್ತು. ಸೊ ಇದೊಂದು ಬಿಡ್ಡಿಂಗ್ ಪ್ರಾಸೆಸ್ ಅಲ್ಲಿ ಎಲ್ರಿಗೂ ಅವಕಾಶ ಇದೆ. ಮುಂದಿನ ಸಲ ರಜತ್ ಅವರೇ, ನೀವು ಬಿಡ್ ಮಾಡಬೇಡಿ. ಆದ್ರೆ ಹಿಂಡನ್ಬರ್ಗ್ ರಿಪೋರ್ಟ್ ಅಲ್ಲಿ ಗೌತಮ್ ಅಡಾನಿ ಮೇಲೆ ತುಂಬಾ ದೊಡ್ಡ ಆರೋಪ ಹೊರಿಸಲಾಗಿದೆ. ನೀವಂತೂ ಬ್ಯಾಂಕಿಂಗ್ನಲ್ಲಿ, ಫೈನಾನ್ಸ್ನಲ್ಲಿ ಎಕ್ಸ್ಪರ್ಟು. ನಿಮ್ಗೂ ಅರ್ಥ ಆಗಿರ್ಬೇಕು ಅದು ಗಂಭೀರವಾದ ಆರೋಪ ಅಂತ. ಏನೇನ್ ಆರೋಪ ಹಾಕಿದಾರೋ ಅದ್ರ ಮೇಲೆ ಖಂಡಿತವಾಗ್ಲೂ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ. ತನಿಖಾ ಕಮಿಟಿ ಕೂತಿದೆ. ನೋಡೋಣ ಅವ್ರೇನ್ ಹೊರಗೆ ತರ್ತಾರೆ ಅಂತ. ಹೊರಗೆ ಬರಲೇಬೇಕಲ್ವಾ? ಆದ್ರೆ ಈ ರೀತಿಯಾಗಿ ದೇಶದ ಅರ್ಥವ್ಯವಸ್ಥೆನ ಒಂದು ಅರ್ಥದಲ್ಲಿ ಕಾಲೆಳೆದು ಬೀಳ್ಸೋ ಪ್ರಯತ್ನನ ವಿದೇಶಿಯರು ಮಾಡ್ತಿದ್ದಾರೆ ಅಂತಂದ್ರೆ ಅದು ತುಂಬಾ ಗಂಭೀರ ಆಗುತ್ತೆ. ಮತ್ತೆ ಇದ್ರ ಮೇಲೆ ಭಾರತದ ಅರ್ಥವ್ಯವಸ್ಥೆ ಜೊತೆ ಹೊಂದಿಕೊಂಡಿರುವಂತ ಪ್ರತಿಯೊಬ್ಬರೂ ಚಿಂತೆ ಈಗಂತೂ ಶರದ್ ಪವಾರ್ ಕೂಡ ಹೇಳ್ತಾ ಇದ್ರು, ಈ ತಮ್ಮ ಲಾಭಕ್ಕೋಸ್ಕರ ಈ ರಿಪೋರ್ಟ್ ಹೊರಗೆ ತಂದ್ರು. ಸಹಜ ಅಲ್ವಾ? ಅದು ಅದೇ ಅಸಲಿಯತ್ತು. ಅದೇನು ಅಸಲಿಯತ್ತಿತ್ತೋ ಅದನ್ನೇ ಜನರ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಪಿಯೂಷ್ ಗೋಯಲ್ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ಅವ್ರು ಹೇಳ್ತಾರೆ, ನಮ್ಮನೆಯಲ್ಲಿ ಕಷ್ಟ ಇದೆ, ಆದ್ರೆ ಪ್ರಧಾನಮಂತ್ರಿ ಅವ್ರಿಗೋಸ್ಕರ ಅರಮನೆ ಕಟ್ತಿದ್ದಾರೆ 1200 ಕೋಟಿ ರೂಪಾಯಿ ಇದ್ದು, ಅದ್ರ ಬಗ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇರೋದು, ಪ್ರಶ್ನೆ ಕೇಳ್ತಾ ಇರೋದು ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಸರ್ಕಾರ ಪ್ರಜಾಪ್ರಭುತ್ವನ ಕೊಲೆ ಮಾಡುತ್ತಿದೆ ಎಂಬುದು. ಪಿಯೂಷ್ ಜಿ, ರಾಹುಲ್ ಗಾಂಧಿ ಅವರು ತುಂಬಾನೇ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ, ಮೋದಿಜಿ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ದಾರೆ ಅಂತ. ಯಾರಿಗೂ ಮಾತಾಡೋ ಅನುಮತಿ ಇಲ್ಲ ಅಂತ. ಅವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರೆ ಅವರ ಮೈಕ್ ಬಂದ್ ಮಾಡಿಬಿಡ್ತಾರೆ ಅಂತ. ಅವರು ತಮ್ಮ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಲಂಡನ್ಗೆ ಹೋಗ್ಬೇಕಾಗತ್ತೆ ಅಂತ. ಪ್ರಜಾಪ್ರಭುತ್ವಕ್ಕೆ ಯಾವಾಗ ಅಪಾಯ ಆಗುತ್ತೆ? ಯಾವಾಗ ಜನಗಳಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇರೋದಿಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರೋದಿಲ್ಲ. ಇದು ಯಾವಾಗಾಗಿತ್ತು? ಎಮರ್ಜೆನ್ಸಿಲಾಗಿತ್ತು. ಲೋಕತಂತ್ರದ ಮೇಲೆ ಯಾವಾಗ ಅಪಾಯ ಬರುತ್ತೆ ಅಂತಂದ್ರೆ, ಯಾವಾಗ ಫಂಡಮೆಂಟಲ್ ರೈಟ್ಸ್, ಜನಗಳ ಹಕ್ಕುಗಳ ಮೇಲೆ ಬೀಗ ಜಡ್ದಾಗುತ್ತೆ, ಅದನ್ನ ಕಡೆಗಣಿಸ್ದಾಗುತ್ತೆ. ಇದು ಯಾವಾಗಾಗಿತ್ತು? ಎಮರ್ಜೆನ್ಸಿಲಾಗಿತ್ತು. ಲೋಕತಂತ್ರ ಯಾವಾಗ ಸಾಯಿತಂದ್ರೆ, ಲೋಕತಂತ್ರಕ್ಕೆ ಯಾವಾಗ ಅಪಾಯ ಬರುತ್ತೆ ಅಂತಂದ್ರೆ, ಯಾವಾಗ ಲಕ್ಷಾಂತರ ಸಮಾಜ ಸೇವಕರಿಗೆ, ಬೇರೆ ಬೇರೆ ಪಾರ್ಟಿಯವರಿಗೆ ಯಾವುದೇ ಕಾರಣ ಇಲ್ಲದೆ, ಯಾವುದೇ ಲೀಗಲ್ ಪ್ರಾಸೆಸ್ ಇಲ್ಲದೆ, ಯಾವುದೋ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲದೆ ಜೈಲುಗಳಿಗೆ ತುಂಬಿಸಿದಾಗ. ಯಾವ ಮಟ್ಟಕ್ಕೆ ಅಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ, ಲಾಲ್ ಕೃಷ್ಣ ಅದ್ವಾನಿ ಅವರನ್ನ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರನ್ನ, ನಾನಾಜಿ ದೇಶ್ಮುಖರನ್ನ, ದೊಡ್ಡ ದೊಡ್ಡ ನಾಯಕರು ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್ ಅವರು, ಈ ದೇಶದ ಎಲ್ಲ ವಿಪಕ್ಷಗಳನ್ನ, ಅವರು ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಲಿ, ಇಲ್ಲ ಹಳೆ ಕಾಂಗ್ರೆಸ್ ಅವರಾಗಿರ್ಲಿ, ಭಾರತೀಯ ಜನಸಂಘದವರಿರ್ಲಿ, ಎಲ್ರನ್ನೂ ಒಂದೇ ಸಲಕ್ಕೆ ಲಕ್ಷಾಂತರ ಜನರನ್ನ ಜೈಲಿಗೆ ಹಾಕಿ ವಿಪಕ್ಷನ ಧ್ವಂಸ ಮಾಡೋ ಪ್ರಯತ್ನ ಮಾಡಿದಾಗ ಆಗ ಲೋಕತಂತ್ರದ ಮೇಲೆ ಅಪಾಯ ಆಗತ್ತೆ. ಈಗ ವೆರಿ ಫ್ಯಾಕ್ಟ್, ನೀವು ಈ ಪ್ರಶ್ನೆ ನನ್ನನ್ನು ಕೇಳ್ತಾ ಇದ್ದೀರಿ. ವೆರಿ ಫ್ಯಾಕ್ಟ್, ಈ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಆರೋಪ ಮಾಡ್ತಾ ಇದೆ. ಅದನ್ನ ನೀವು ಟಿವಿನಲ್ಲಿ ತೋರಿಸ್ತೀರಾ? ಲೋಕತಂತ್ರ ಅಂತೂ ಜೀವಂತವಾಗಿಲ್ಲ. ಲೋಕತಂತ್ರ ಮೋದಿಜಿಯವರ ರಾಜ್ಯದಲ್ಲಿ ಇನ್ನೂ ಜ್ವಲಂತ ಆಗ್ತಾ ಇದೆ. ಒಂದು ಚಿಕ್ಕ ಕೇಸ್ ಇತ್ತಷ್ಟೇ. ಅದ್ರ ಕಾರಣಕ್ಕೆ ಅವರು ಪಾರ್ಲಿಮೆಂಟ್ ಮೆಂಬರ್ಶಿಪ್ ಅನ್ನೇ ಕ್ಯಾನ್ಸಲ್ ಮಾಡ್ಬಿಟ್ರು. ಪಾರ್ಲಿಮೆಂಟ್ ಮೆಂಬರ್ಶಿಪ್ ಹೋಯ್ತು, 24 ಗಂಟೆಯಲ್ಲಿ ಮನೆ ಖಾಲಿ ಮಾಡಿಸ್ಬಿಟ್ರು. ಇದು ಲೋಕತಂತ್ರನ? ಈಗ ತಪ್ಪಿತಸ್ಥರಿಗೆ, ತಪ್ಪು ಮಾಡೋರಿಗೆ, ಅದು ಬೇಕಿದ್ರೆ ಅಜಂ ಖಾನೇ ಇರ್ಲಿ, ಇಲ್ಲ ಮುಖ್ತಾರ್ ಅನ್ಸಾರಿ ಇರ್ಲಿ, ಇಲ್ಲ ರಾಹುಲ್ ಗಾಂಧಿನೇ ಇರ್ಲಿ, ಯಾರು ಅಪರಾಧಿ ಆಗಿರ್ತಾರೋ
ದೇಶದಲ್ಲಿ ಕಾನೂನಿದೆ. ಈ ದೇಶದ ಕಾನೂನನ್ನ ಮಾಡೋದ್ರಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಕಾನೂನು ಮಾಡೋದ್ರಲ್ಲಿ ನೋಡಿ, ಕಾಂಗ್ರೆಸ್ ನಾಯಕರ ತರ್ಕ ಏನಂತಂದ್ರೆ ಇವರ ಪರಿವಾರ ಬಲಿದಾನ ಕೊಟ್ಟಿದೆ ಅಂತ. ಇಂದಿರಾಜಿ ಅವರ ಬಲಿದಾನ, ರಾಜೀವ್ ಜಿ ಅವರ ಬಲಿದಾನ, ಈಗ ಇವ್ರನ್ನ ಹೀಗ್ ನಡೆಸ್ಕೊಳ್ಳೋದು ಸರಿಯಲ್ಲ ಅಂತ. ನನಗಂತೂ ಆಶ್ಚರ್ಯ ಆಗಿತ್ತು. ಹಿಂದೆ ಪ್ರಮೋದ್ ತಿವಾರಿಜಿ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಉಪನಾಯಕರು, ಅವರಂತೂ ಟೆಲಿವಿಷನ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಈ ಮಾತನ್ನು ಹೇಳಿದ್ರು. ಅಂದ್ರೆ ಗಾಂಧಿ ಪರಿವಾರದವ್ರಿಗೆ ಒಂದು ಸೆಂಟೆನ್ಸಿಂಗ್ ಆಗ್ಲಿ, ಅಂದ್ರೆ ಅವ್ರು ಏನಾದ್ರೂ ತಪ್ಪು ಮಾಡಿರ್ಲಿ, ಎಂಥ ಅಪರಾಧಿ ಅಂತಾದ್ರೂ ಆಗ್ಲಿ, ಆದ್ರೆ ಶಿಕ್ಷೆ ಕೊಡೋ ವಿಷಯಕ್ಕೆ ಬಂದಾಗ ಗಾಂಧಿ ಪರಿವಾರಕ್ಕೆ ಪ್ರತ್ಯೇಕವಾದ ಕಾನೂನು ಮಾಡಬೇಕು ಅಂತ. ಈಗ ಈ ಮಾತಿಗೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸಮ್ಮತಿ ಸೂಚಿಸಕ್ ಸಾಧ್ಯನಾ? ಅವರ ತಲೆನಲ್ಲಿ ಒಂದು ಪರಿವಾರ ಸರ್ವಪ್ರಥಮ, ಮತ್ತದರ ಹಿಂದೆ 1ರಿಂದ 100 ತನಕ ಒಂದೇ ಪರಿವಾರ. ನಮ್ಮ ಭಾರತದ ಜನ ಅಂತೂ ಅಲ್ಲೆಲ್ಲೋ ಹಿಂದೆ ಬಿದ್ದಿದ್ದಾರೆ. ಅವರ ತರ್ಕ ಏನಂತಂದ್ರೆ, ಅವರು ಅಡಾನಿ ಬಗ್ಗೆ ಮೋದಿಜಿ ಅವರನ್ನ ಪ್ರಶ್ನೆ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಆರೋಪ ಹೊರಿಸಿದ್ರು, ಅದಕ್ಕೆ ಅವರ ಬಾಯಿ ಮುಚ್ಚಿಸ್ಲಾಯ್ತು, ಅದಕ್ಕೆ ಅವರ ಮೆಂಬರ್ಶಿಪ್ ಹೊರಟೋಯ್ತು, ಅದಕ್ಕೆ ಅವರ ಮನೆ ಕಿತ್ಕೊಂಡ್ಬಿಟ್ರು ಅಂತ. ದೇಶದ ಕಾನೂನಿನ ವ್ಯವಸ್ಥೆಗೆ ಮರ್ಯಾದೆ ಕೊಡಬೇಕಾಗತ್ತೆ. ಒಂದ್ ವೇಳೆ ನೀವು ಯಾರಿಗಾದ್ರೂ ಮಾನಹಾನಿ ಮಾಡಿದ್ರೆ, ಅಥವಾ ನಿಮ್ಮೇಲೆ ಯಾರಾದ್ರೂ ಮಾನಹಾನಿ ಮಾಡಿದ್ರೆ, ಆಗ ನಿಮಗೂ ಕೋಪ ಬರುತ್ತಲ್ವಾ? ಒಂದ್ ವೇಳೆ ಮಾನಹಾನಿ ಮಾಡಿದ ಮೇಲೆ ನೀವು ದೊಡ್ಡಸ್ತಿಕೆ ತೋರಿಸಿದ್ರೆ, ಅದು ಕೋರ್ಟ್ ನಿಮ್ಗೆ ಅವಕಾಶ ಕೊಡ್ತಾ ಇದೆ, ನೀವು ಹೇಳಿದ್ದಕ್ಕೆ ಕ್ಷಮೆ ಕೇಳ್ಬಿಡಿ ಅಂತ. ಕ್ಷಮೆ ಕೇಳ್ಬಿಟ್ರೆ ಮಾತಲ್ಲಿಗೆ ಮುಗ್ದೋಗಿರೋದು. ಅಲ್ಲ, ನೀವು ಇಡೀ ಸಮಾಜನೇ ಒಂದ್ ರೀತಿ ಇನ್ಸಲ್ಟ್ ಮಾಡಿದ್ರೆ, ಇಡೀ OBC ಸಮಾಜನೇ ಒಂದ್ ಇಡೀ ಸಮಾಜಕ್ಕೆ ಅವಮಾನ ಮಾಡಿದ್ರೆ, ಅಷ್ಟೆಲ್ಲ ಆದ್ಮೇಲೂ ನೀವು ಕೊಬ್ಬು ತೋರಿಸ್ತಾ ಇಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ. ಆದ್ರೆ ನೋಡಿ, ಅವ್ರು ನಾವು ಮೋದಿಜಿಗೆ ಹೆದರೋದಿಲ್ಲ, ಮೋದಿಜಿ ನನಗೆ ಹೆದರ್ತಾರೆ ಅಂತ. ನೋಡಿ, ಅವರು ಮೋದಿಜಿಯವ್ರಿಗೆ ಮಾತ್ರ ಅವಮಾನ ಮಾಡಿಲ್ಲ, ಅವರಷ್ಟು ಜನಗಳು, ಅಂದ್ರೆ OBC ಕಮ್ಯುನಿಟಿ ಜನಗಳಿರ್ತಾರಲ್ಲ, ಯಾರ ಸರ್ನೇಮ್ ಮೋದಿ ಅಂತಿರುತ್ತಲ್ಲ, ಅವ್ರು ಹೇಳ್ತಾರೆ ಯಾರ್ಯಾರ ಸರ್ನೇಮ್ ಮೋದಿ ಇದೆಯೋ ಅವರೆಲ್ರಿಗೂ ಅವಮಾನ ಮಾಡಿದ್ರು. ಅವ್ರ ಈ ಒಂದು ನಡವಳಿಕೆನ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ತುಂಬಾ ಕಷ್ಟಪಟ್ರು, ತಮ್ಮ ಚಾರ್ಮನ್ನ ಹರಡಿದ್ರು. ಈಗ ನೀವು ಯಾರನ್ನ ಪಪ್ಪು ಅಂತಿದ್ರು, ಜನ ಅವರನ್ನ ತಪಸ್ವಿ ಅಂತ ಕರೀತಾ ಇದ್ದಾರಲ್ಲ. ಈಗ ನಾನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ, ನನಗೀಗ ಅದು ಅರ್ಥ ಆಗ್ತಾ ಇದೆ ಇದರ ಅಸಲಿಯತ್ ಏನು ಅಂತ. ಅಸಲಿಯತ್ ಏನು ಅಂದ್ರೆ, ಅವರು ಭಾರತ್ ಜೋಡೋ ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿನ ಜೋಡಿಸೋದಕ್ಕೆ ಇಳಿದು ಬಿಟ್ಟಿದ್ದಾರೆ. ಕಷ್ಟದಲ್ಲಿ ಬಿದ್ದು ಬಿಟ್ಟಿದ್ರು. ಕರ್ನಾಟಕದಲ್ಲಿ 3 ಜನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಟವಲ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಬಿಡೋದಕ್ಕೆ ತಯಾರಾಗಿಲ್ಲ, ನಾನು ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರು CM ಆಕಾಂಕ್ಷಿನೇ, ಬಿಡಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ, ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅಖಿಲ ಭಾರತ ಅಧ್ಯಕ್ಷರು ಅಲ್ಲಿಗೆ ಜಂಪ್ ಹೊಡೆದು ಬಿಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ, ಅಯ್ಯೋ ಅವರಿಬ್ಬರು ಜಗಳ ಬಿಟ್ಟಾಕಿ, ನನ್ನ ಹತ್ರ ಈಗ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪೂರ್ತಿ ಅಧಿಕಾರ ಇದೆ, ನಾನೇ CM ಆಗ್ತೀನಿ ಅಂತ. ಸೊ ಈಗ ಇವ್ರು 3ರನ್ನ ಜೋಡಿಸೋ ಪ್ರಯತ್ನನೇ ಭಾರತ್ ಜೋಡೋ ಯಾತ್ರೆ ಆಗಿದ್ದು. ಎಷ್ಟ್ರ ಮಟ್ಟಿಗೆ ಅಂದ್ರೆ, ಗುಜರಾತ್ ಅಲ್ಲಿ ಚುನಾವಣೆ ನಡೀತಾ ಇತ್ತು, ಅಲ್ಲಿ ಕಾಲೇ ಇಡ್ಲಿಲ್ಲ ಇವರು. ನಾನಿವಾಗ ಕರ್ನಾಟಕದ ಚುನಾವಣೆ ನೋಡ್ತಾ ಇದ್ದೀನಿ. ರಾಹುಲ್ ಗಾಂಧೀಜಿ ಅವರೆಲ್ಲೂ ಕಾಣಿಸ್ಲೇ ಇಲ್ಲ. ನೀವೇನಾದ್ರೂ ನೋಡಿದ್ರ? ತುಂಬಾ ಜಾಸ್ತಿ ಕಾಣಿಸ್ತಾ ಇಲ್ಲ ಅವರು. ನನಗನ್ಸುತ್ತೆ ಸ್ವತಃ ಅವ್ರ ಪಾರ್ಟಿ ಹೇಳ್ತಿರ್ಬೋದು, ದಯವಿಟ್ಟು ನೀವು ಬರಬೇಡಿ ಅಂತ. ನೀವು ಬಂದು ಯಾವ ಮಾರ್ಜಿನ್ ಆಫ್ ಡಿಫೀಟ್ ಇಂದ ನಾವು ಸೋಲೋದ್ರಲ್ಲಿದ್ದೀವೋ ಅದಿನ್ನೂ ಹೆಚ್ಚಾಗ್ಬಿಡುತ್ತೆ ಅಂತ. ಇಲ್ಲ, ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ, ಆದ್ರೆ ಪ್ರಿಯಾಂಕಾ ಗಾಂಧಿ ಜಾಸ್ತಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ನೀವು ಬಹುಶಃ ಪ್ರಿಯಾಂಕಾನ ಜಾಸ್ತಿ ನೋಡಿರ್ಬೇಕು, ರಾಹುಲ್ನ ನೋಡ್ತಿಲ್ಲ. ಈಗ ನಾವ್ ಏನ್ನ ನೋಡ್ತೀವಿ ಹೇಳಿ, ನೀವೇನ್ ತೋರಿಸ್ತಿರೋ ಅದನ್ನ ನೋಡ್ತೀವಿ. ನಮಗಂತೂ ರಾಹುಲ್ ಗಾಂಧಿ ಕಾಣಿಸ್ತಾನೆ ಇಲ್ಲ ಕ್ಯಾಂಪೇನ್ ಅಲ್ಲಿ. ಆದ್ರೆ ಪಿಯೂಷ್ ಜಿ ಒಂದ್ ಮಾತಂತೂ ನಿಜಾನೇ, ಅಂದ್ರೆ ಯಾರೇ ಮೋದಿ ಸರ್ಕಾರದ ವಿರೋಧ ಮಾಡಿದ್ರು ಅವ್ರ ಮನೆಗೆ CBI ಕಳಿಸ್ಬಿಡ್ತಾರೆ, ED ಕಳಿಸ್ಬಿಡ್ತಾರೆ. ಒಂದ್ ವೇಳೆ ಯಾವುದೇ ವ್ಯಕ್ತಿ ಆಗ್ಲಿ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ, ಗೋಲ್ಮಾಲ್ ಮಾಡಿದ್ರೆ, ಡಕಾಯಿತಿ ಮಾಡಿದ್ರೆ, ಕಳ್ತನ ಮಾಡಿರ್ಲಿ, ಅಥವಾ ಯಾವುದೇ ಸರ್ಕಾರಿ ಖಜಾನೆನ ದುರುಪಯೋಗ ಮಾಡ್ಕೊಂಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ನೀವೇ ಹೇಳಿ ದೇಶದ ಕಾನೂನು ಕೆಲಸ ಮಾಡುತ್ತೋ ಇಲ್ಲ ಮಾಡೋದಿಲ್ವೋ ಅಂತ. ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ಇಂಡಿಪೆಂಡೆಂಟ್ ಆಗಿದೆ. ನೋಡಿ, ಇವಾಗ ನೀವೇ ಹೇಳಿ, ಒಂದ್ ವೇಳೆ CBI ತಪ್ಪು ಕೇಸ್ ಹಾಕಿದ್ದಿದ್ರೆ ಮನೀಶ್ ಸಿಸೋಡಿಯಾ ಅವರಿಗೆ ಇಷ್ಟೊತ್ತಿಗೆ ಕೋರ್ಟಿಂದ ಬೇಲ್ ಸಿಗ್ತಾ ಇರಲಿಲ್ವಾ? ಅವರು ಕಟ್ಟರ್ ಪ್ರಾಮಾಣಿಕರು.
ಅವರು ಕಟ್ಟರ್ ಪ್ರಾಮಾಣಿಕರು ಅಂತ ಅವರೇ ಸೆಲ್ಫ್ ಸರ್ಟಿಫೈ ಮಾಡ್ಕೋತಾ ಇದ್ದಾರೆ. ಅವ್ರ ಮೇಲೆ ರೈಡ್ ಆಯ್ತು, ಮನೆ ಮೇಲೆ ರೈಡ್ ಆಯ್ತು, ಬ್ಯಾಂಕ್ಗಳ ಮೇಲೆ ರೈಡ್ ಆಯ್ತು, ಲಾಕರ್ ತೆಗೆದು ನೋಡಿದ್ರು, ಏನೂ ಸಿಗ್ಲಿಲ್ಲ ಮನೀಶ್ ಸಿಸೋಡಿಯಾ ಹತ್ರ ಅಂತ. ಅವರು ಅವ್ರ ಮನೇಲಿಟ್ಟಿಲ್ದೇ ಇರ್ಬೋದು, ಎಲ್ಲಿಟ್ಟಿದಾರೋ ಅದನ್ನ ಹುಡ್ಕೋ ಕೆಲ್ಸನ CBI ED ಏನ್ ವ್ಯವಸ್ಥೆ ಇದೆಯೋ ಅವರದನ್ನ ಮಾಡ್ಬೇಕಾಗತ್ತೆ. ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವ್ರಿಗೆ ಭಯ ಇಲ್ಲ ಅಂದ್ರೆ, ಒಂದ್ ವೇಳೆ ಚಿಂತೆ ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ? ಒಂದ್ ವೇಳೆ CBI ಬಂದ್ರೆ ಒಂದಷ್ಟು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿ ಬಿಡಿ. ಆದ್ರೆ ಒಂದ್ ವೇಳೆ ಕೋರ್ಟ್ ಇನ್ನೂ ಜಾಮೀನು ಕೊಟ್ಟಿಲ್ಲ ಅಂದ್ರೆ, ಒಂದ್ ವೇಳೆ ಅವರಿಬ್ಬರು ಮಂತ್ರಿಗಳು ತಿಂಗಳುಗಳಿಂದ ಜೈಲಲ್ಲಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಜನತೆ ಕೂಡ ಯೋಚಿಸ್ಬೇಕಲ್ವಾ? ಅಂದ್ರೆ ಎಷ್ಟೇ ಆಗ್ಲಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ನಮ್ಮಲ್ಲಿ ಉಚ್ಚ ನ್ಯಾಯಾಲಯ ಕೂಡ ಇದೆ. ಉಚ್ಚ ನ್ಯಾಯಾಲಯಕ್ಕೂ ಕೊನೆಗೆ ಒಂದಷ್ಟು ಕಾಗದಗಳು, ಒಂದಷ್ಟು ದಾಖಲೆಗಳು ಸಿಕ್ಕಿರ್ಬೋದು, ಅದಕ್ಕೆ ಜಾಮೀನಿನ ಸಿಕ್ಕಿಲ್ಲ. ಈಗ ನೋಡಿ, ನೀವೇ ಖುದ್ದು ವಿಚಾರ ಮಾಡಿ. ಅಂದ್ರೆ ಸ್ವತಃ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದ್ರಿಂದ ಯಾರೋ ಪ್ರಾಮಾಣಿಕರಾಗ್ಬಿಡಲ್ಲ. ಯಾವಾಗ ಜನತೆಗೆ ನಂಬಿಕೆ ಬರುತ್ತೋ, ಯಾವಾಗ ಜನಗಳಿಗೆ ಕಾಣಿಸುತ್ತೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾಮಾಣಿಕರು ಅಂತ, ಅದಕ್ಕೆ ಅವರು ಅಧಿಕವಾಗಿ ಸೀಟ್ ಕೊಟ್ರು. 2019ರಲ್ಲಿ ಆಧಾರ ಇಲ್ದಿರೋ ಎಲ್ಲ ಆರೋಪಗಳನ್ನು ಬಿಟ್ಟು ಮೋದಿಜಿ ಅವರಿಗೆ 303 ಸೀಟ್ ಕೊಟ್ಟು ಮತ್ತೆ ಒಂದು ಸಲ ಆರಿಸಿ ಕಳಿಸಿದ್ರು. ಆದ್ರೆ ಈಗಂತೂ ನೀವು ಕೇಜ್ರಿವಾಲ್ಜಿಗೂ ತೊಂದರೆ ಕೊಡ್ತಾ ಇದ್ದೀರಾ. ಒಂದ್ ವೇಳೆ ಒಬ್ಬ ಮುಖ್ಯಮಂತ್ರಿ ತಮ್ಮ ಮನೆ ರಿನೋವೇಷನ್ ಮೇಲೆ ಖರ್ಚು ಮಾಡಿಬಿಟ್ರೆ ಏನಾಗೋಯ್ತು? ನೋಡಿ, ಮೂಲ ವಿಷಯಕ್ಕೆ ಬರೋಣ. ಇವಾಗ ಮೂಲ ವಿಷಯ ಏನು? ಚುನಾವಣೆಗೆ ಮುಂಚೆ ಅವರೇ ಕ್ಲೇಮ್ ಮಾಡ್ಕೊಂಡಿದ್ರು, ಶೀಲಾ ದೀಕ್ಷಿತ್ ಅವರು ಏರ್ ಕಂಡೀಷನ್ ಹಾಕ್ಸಿದ್ರು, ನಾನು ಅದನ್ನು ತೆಗೆಸ್ಬಿಡ್ತೀನಿ ಅಂತ. ನಾನು ಸರ್ಕಾರಿ ಗಾಡಿ ತಗೊಳ್ಳಲ್ಲ, ನಾನು ಸಾಧಾರಣವಾದ ಮನೇಲಿರ್ತೀನಿ. ನಾನು ಹೇಳ್ಬೇಕು ಅಂದ್ರೆ ನಾನು ಕೇಳಿದ್ದು ಬಹುಶಃ ನಾನು ಗುಡ್ಸ್ಲೇಲಿರ್ತೀನಿ ಅಂತ ಹೇಳ್ದಂಗಿತ್ತು ಅವರು. ನಾನು ಸರ್ಕಾರಿ ಮನೆ ತಗೊಳ್ಳಲ್ಲ, ಸರ್ಕಾರಿ ಗಾಡಿನೂ ಸಿಂಪಲ್ ಆಗಿರೋದು ಇಟ್ಕೋತೀನಿ. ಈಗ ಗೊತ್ತಿಲ್ಲ, ಇಷ್ಟೆಲ್ಲ ಮಾತಾಡದ್ಮೇಲೆ ಅವ್ರ ಮನೆ ಅಂತೂ ಬಿಡಿ, ಅಕ್ಕಪಕ್ಕ ಎಷ್ಟು ಮನೆಗಳಿತ್ತು ಅದನ್ನು ತಮ್ಮನೆ ಜೊತೆ ಸೇರಿಸ್ಕೊಂಡ್ಬಿಟ್ರು. ಆದ್ರೆ ನಿಮ್ಮ ಸರ್ಕಾರನೂ ಕೂಡ ಸೆಂಟ್ರಲ್ ವಿಸ್ಟಾ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಸೆಂಟ್ರಲ್ ವಿಸ್ಟಾ ಒಬ್ಬ ವ್ಯಕ್ತಿ ಬಳಸೋದಕ್ಕಲ್ಲ ಇರೋದು. ಅದರಲ್ಲೇನ್ ಕಚೇರಿಗಳಾಗುತ್ತೆ, ಆ ಕಚೇರಿಲಿ ಭಾರತದ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಕೇಜ್ರಿವಾಲ್ಜಿ ಅವರು ಮನೆ ಮಾಡಿಸಿದ್ದು ಇದೇ ಕಾರಣಕ್ಕೆ, ಅಂದ್ರೆ ಅವರು ಚೆನ್ನಾಗಿ ಕೆಲಸ ಮಾಡೋಕ್ಕಾಗತ್ತೆ ಅಂತ, ಜಾಸ್ತಿ ಎಫಿಷಿಯೆಂಟ್ ಆಗಿ ಡೆಲ್ಲಿ ಜನಗಳ ಸೇವೆ ಮಾಡಕ್ಕೆ ಅಂತ. ಅವ್ರು ಹೇಳ್ತಾರೆ ನಮ್ಮನೇಲಿ ಕಷ್ಟ ಇದೆ, ಆದ್ರೆ ಪ್ರಧಾನಮಂತ್ರಿ ಅವ್ರಿಗೋಸ್ಕರ ಅರಮನೆ ಕಟ್ಟಿಸ್ತಾ ಇದ್ದಾರೆ 1200 ಕೋಟಿ ರೂಪಾಯಿಂದು. ಅದ್ರ ಬಗ್ಗೆ ಯಾರಿಗೂ ಮೊದಲನೇದೇನು ಅಂದ್ರೆ ಪೂರ್ತಿ ಬಾಯಿಗೆ ಬಂದಿದ್ದು ಆಧಾರ ಇಲ್ದಿರೋ ಮಾತಿದು. ಪ್ರಧಾನಮಂತ್ರಿಗೋಸ್ಕರ ಯಾರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾವುದೋ ಅರಮನೆ ಕಟ್ಟಿಸ್ತಾ ಇಲ್ಲ. ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು ಇವರೆಲ್ಲರನ್ನು ಪಾರ್ಲಿಮೆಂಟ್ ಹತ್ರಕ್ಕೆ, ರಾಷ್ಟ್ರಪತಿ ಭವನಕ್ಕೆ ಹತ್ರಕ್ಕಿರೋ ತರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇದರಿಂದ ಜನಗಳ ಅನಾನುಕೂಲನೂ ಕಮ್ಮಿ ಆಗುತ್ತೆ, ಅವ್ರ ಸುರಕ್ಷತೆನೂ ಸರಿ ಆಗತ್ತೆ. ಬಹುಶಃ ಈ ಮಾತನ್ನ ಎಲ್ಲರೂ ಒಪ್ತಾರೆ ಅಂತ ಅನ್ಕೋತೀನಿ. ಇವತ್ತು ದೇಶದ ಪ್ರಧಾನಮಂತ್ರಿ ಅವರ ಸುರಕ್ಷತೆ ಇದೆಯಲ್ಲ, ಅದು ನಮ್ಮೆಲ್ರಿಗೂ ಅಮೂಲ್ಯವಾದ್ದು. ಇನ್ನೊಂದು ವಿಷಯ ಏನು ಅಂದ್ರೆ, ಕೇಜ್ರಿವಾಲ್ ಅವರ ಮನೆ ವಿಷಯಕ್ಕೆ ಬಂದ್ರೆ, ಅವ್ರ ಮನೆ ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಜನಗಳನ್ನ ಮುಟ್ಟಾಳ್ರನ್ನಾಗಿ ಮಾಡಬಾರ್ದು ಅಷ್ಟೇ. ಪಾಪ ಜನಗಳನ್ನ ಸುಳ್ಳು ಮತ್ತೆ ಆಧಾರ ಇಲ್ದಿರೋ ಮಾತುಗಳಿಂದ ಮೂರ್ಖರನ್ನಾಗಿ ಮಾಡಕ್ಕೆ ಯೋಚಿಸಬಾರ್ದು. ಅಂದ್ರೆ ಚುನಾವಣೆ ಬಂದಾಗ ನಾನು ಬಂದು ಜನಗಳ ಹತ್ರ ಏನು ಹೇಳ್ತೀನೋ ಆ ಮಾತೇ ಬೇರೆ, ಚುನಾವಣೆ ಆದ್ಮೇಲೆ ಮಾಡೋ ಕೆಲಸನೇ ಬೇರೆ. ಮೋದಿಜಿಯವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಕೇಜ್ರಿವಾಲ್ ಅವರು ಏನು ಹೇಳ್ತಾರೋ ಅದಕ್ಕೆ ವ್ಯತಿರಿಕ್ತವಾಗಿ ಮಾಡ್ತಾರೆ. ಆಮೇಲೆ ಜನಗಳ ವಿಶ್ವಾಸ ನೋಡಿ, ಮೋದಿಜಿಯವರು ಜನಗಳ ವಿಶ್ವಾಸನ ಗಳಿಸಿದ್ದಾರೆ. ಕೇಜ್ರಿವಾಲ್ ಜಿ ಅವರು ಎಲ್ಲಾ ವಿಧದಲ್ಲೂ ಜನಗಳ ವಿಶ್ವಾಸನ ಮಣ್ಣು ಪಾಲು ಮಾಡಿಬಿಟ್ಟಿದ್ದಾರೆ. ಪಿಯುಜಿ, ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ನೀವು ತುಂಬಾ ನಿರ್ಭೀಡೆಯಿಂದ ಉತ್ತರನೂ ಕೊಟ್ರಿ, ಯಾವುದನ್ನು ತಳ್ಳಿ ಹಾಕುವಂತ ಪ್ರಯತ್ನ ಮಾಡಲಿಲ್ಲ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಾಹುಲ್ ದೇವ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ದು ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲೆ. ಅವರನ್ನ ನಾವು ಪರಿವಾರವಾದದ ಬಗ್ಗೆ ಕೇಳಿದ್ವಿ, ಅವರನ್ನ ನಾವು ಲೋಕತಂತ್ರದ ಹತ್ಯೆ ಬಗ್ಗೆ ಕೇಳಿದ್ವಿ, ಅವರನ್ನ ನಾವು ದುಡ್ಡಿನ ರಾಜಕಾರಣದ ಬಗ್ಗೆ ಕೇಳಿದ್ವಿ. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ವರಿಷ್ಠ ಪತ್ರಕರ್ತ ರಾಹುಲ್ ದೇವ್ ಅವರ ತೀರ್ಪನ್ನ ಕೇಳುವಂತ ಸಮಯ ಬಂದಿದೆ. ಈಗ ಇವತ್ತಿನ ಜಡ್ಜ್ ಆಗಿದ್ದು ತುಂಬಾ ಕಷ್ಟ ಆಯ್ತು. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಅತಿಥಿ ಏನಿದ್ದಾರೆ ಪಿಯೂಷ್ ಗೋಯಲ್, ಅವರ ಮೊಕದ್ದಮೆಯಲ್ಲಿ ಬಹುಶಃ ಅತ್ಯಂತ ಖಾಸ ಮತ್ತು ರೋಚಕವಾದ ಮೊಕದ್ದಮೆ ಏನಿತ್ತು ಅಂದ್ರೆ
ಅದು ಜನತೆಯ ಕುಶಲ ವಕೀಲರಾದ ರಜತ್ ಶರ್ಮಾ ಅವರು ಅತಿಥಿ ಮೇಲೆ ಹಾಕೋ ಗಟ್ಟಿ ಪ್ರಶ್ನೆಗಳಿಗೆ ಮತ್ತೆ ಆರೋಪ ಹುಡ್ಕೋದಕ್ಕೆ ತುಂಬಾ ಪರಿಶ್ರಮ ಹಾಕ್ಬೇಕಾಯ್ತು. ಒಬ್ಬ ರಾಜಕಾರಣಿ ಮಟ್ಟಿಗೆ ಇದು ಅಪರೂಪದ ಮಾತು. ಫಲಿತಾಂಶವಾಗಿ ಪಿಯೂಷ್ ಗೋಯಲ್ ಎಲ್ಲ ಆರೋಪ ಹಾಗೂ ಪ್ರಶ್ನೆಗಳನ್ನ ತಮ್ಮ ನೇತಾ ನರೇಂದ್ರ ಮೋದಿ ಅವರ ವಿಶೇಷತೆ ಮತ್ತು ಉಪಲಬ್ಧತೆಯ ಹಿನ್ನೆಲೆ ಇಟ್ಕೊಂಡು ತಮ್ಮ ಹಸನ್ಮುಖಿ ವಿನಮ್ರತೆ ಹಾಗೂ ಅಕ್ರಮವಿಲ್ಲದೆ ಎಲ್ಲ ರೀತಿಯಿಂದ ಎದುರಿಸ್ತಾ ಹೋದ್ರು. ಸೊ ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಅವರು ಆರೋಪ ಏನೋ ಆಗಿದ್ರು, ಆದ್ರೆ ಒಳ್ಳೆ ವಕೀಲರು ಅಂತ ಸಾಬೀತು ಮಾಡಿದ್ರು. ಮೊಕದ್ದಮೆಯ ಸಮಯದಲ್ಲಿ ಪಿಯೂಷ್ ಗೋಯಲ್ ತಾವು ತಮ್ಮ ನೇತಾ ವಿಶ್ವಾಸಿ ಹನುಮಂತ ಹಾಗೂ ತಮ್ಮ ಸರ್ಕಾರ ಮತ್ತು ಪಾರ್ಟಿಯ ಕುಶಲ ವಕ್ತಾರ ಅಂತನೂ ಸಾಬೀತು ಮಾಡಿದ್ರು. ನ್ಯಾಯಾಲಯ ಪಿಯೂಷ್ ಗೋಯಲ್ ಅವರನ್ನ ಗೌರವದೊಂದಿಗೆ ಬಿಡುಗಡೆ ಮಾಡ್ತಿದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ದು ಪಿಯೂಷ್ ಗೋಯಲ್ ಅವರ ಮೇಲೆ. ಮತ್ತೆ ನಮಗೆ ನಂಬಿಕೆ ಇದೆ ಪಿಯೂಷ್ ಗೋಯಲ್ ಅವರು ಏನು ಮಾತು ಕೊಟ್ಟಿದ್ದಾರೋ ಮುಂದಿನ 25 ವರ್ಷಗಳಲ್ಲಿ ದೇಶದ ಭಾಗ್ಯ ಬದಲಾಯಿಸೋದಕ್ಕೆ ಅವರು ಇದೇ ರೀತಿಲೇ ಪರಿಶ್ರಮ ಹಾಕ್ತಿರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಅಂತ. ಆಪ್ಕಿ ಅದಾಲತ್ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಾರ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.